ಓಂ ಶಾಂತಿ. ಈ ದಿನ ನಾವು ಬಾಪ್ ದಾದಾರವರ ಮೂಲಕ ಆತ್ಮವನ್ನ ಹೇಗೆ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಶರೀರವನ್ನು ನಾವು ಆರೋಗ್ಯವಾಗಿಟ್ಕೋಬೇಕು, ಯಾವುದೇ ಕಾಯಿಲೆ ಬರಬಾರ್ದು ಅಂದರೆ ಅಶುದ್ಧ ಆಹಾರವನ್ನು ತಿನ್ನಬಾರ್ದು ಅಲ್ವಾ. ಟೈಮ್ ಟು ಟೈಮು ಊಟ ಮಾಡಬೇಕು, ಶರೀರಕ್ಕೆ ಆಹಾರವನ್ನು ಕೊಡಬೇಕಾಗತ್ತೆ ಟೈಮ್ ಟು ಟೈಮು, ಮತ್ತು ಒಳ್ಳೆಯ ಆಹಾರವನ್ನೇ ಕೊಡಬೇಕಾಗತ್ತೆ. ವಿಟಮಿನ್ಸು, ಪ್ರೋಟೀನ್ಸು ಇರುವಂತಹ ಆಹಾರವನ್ನು ನಾವು ಕೊಡಬೇಕಾಗತ್ತೆ, ಸಾತ್ವಿಕವಾದ ಆಹಾರವನ್ನು ನಾವು ಕೊಡಬೇಕಾಗತ್ತೆ. ಆಗ ಶರೀರ ಆರೋಗ್ಯವಾಗಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಶರೀರ ಶಕ್ತಿಶಾಲಿಯಾಗೂ ಸಹ ಇರುತ್ತೆ. ಅಂದರೆ ಶರೀರ ಶಕ್ತಿಶಾಲಿಯಾಗಿಲ್ಲ, ತುಂಬ ವೀಕ್ ಇದೆ ಅಂದರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಓಡಾಡೋಕ್ಕಾಗೋದಿಲ್ಲ, ಮತ್ತು ಮಲ್ಕೊಳ್ಬೇಕು ಅಂತ ಅನಿಸುತ್ತೆ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ, ಆ ಥರ ಇರುತ್ತೆ ಅಲ್ವಾ. ಅಂದರೆ ಶರೀರ ತುಂಬ ಸ್ಟ್ರಾಂಗ್ ಆಗಿದೆ, ಶಕ್ತಿಶಾಲಿಯಾಗಿದೆ ಅಂದರೆ ಏನು ಬೇಕಾದರೂ ಕೆಲಸ ಮಾಡ್ತಾರೆ, ಎಲ್ಲಿ ಬೇಕಾದರೂ ಓಡಾಡ್ತಾರೆ, ಅವರು ಆರೋಗ್ಯವಾಗಿದ್ದಾರೆ ಅಂತ ನಾವು ಆಗ ಹೇಳ್ಬೋದು. ಆರೋಗ್ಯ ಏನಾದರೂ ಕೆಟ್ಟು ಅಂದರೆ ಆರೋಗ್ಯ ಏನಾದರೂ ಸರಿ ಇಲ್ಲ ಅಂತ ಅಂದಾಗ, ಜ್ವರ ಬಂತು, ಇನ್ನೊಂದೇನೋ ಬಂತು, ಆ ಸಮಯದಲ್ಲಿ ಏನು ಮಾಡ್ತಾರೆ, ತುಂಬ ವೀಕ್ ಆಗಿಬಿಡ್ತಾರೆ ಅಲ್ವಾ. ವೀಕ್ ಆಗಿಬಿಟ್ಟು ಆವಾಗ ಹೇಗಿರುತ್ತೆ, ಜ್ವರ ಬಂದಾಗ ಎಲ್ಲನೂ ಊಟ ಮಾಡೋಕ್ಕಾಗೋದಿಲ್ಲ, ಆವಾಗಲೂ ಅಷ್ಟೇ ಮಲಗಬೇಕು ಅನಿಸ್ತಿರುತ್ತೆ, ಮಲ್ಕೊಂಡೇ ಇರ್ತಾರೆ, ಏನು ಎಲ್ಲೂ ಓಡಾಡೋಕ್ಕಾಗೋದಿಲ್ಲ, ಆ ರೀತಿ ಇರುತ್ತೆ. ಮತ್ತೆ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಹತ್ರ ಎಲ್ಲವನ್ನ ಹೇಳ್ಕೊತಾರೆ, ಎಲ್ಲ ಸಮಸ್ಯೆಯನ್ನು ಹೇಳ್ತಾರೆ. ಈ ರೀತಿ ಇದೆ, ಜ್ವರ ಇದೆ, ತಲೆನೋವಿದೆ, ಆ ರೀತಿ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ಏನೋ ಒಂದು ಸಮಸ್ಯೆ, ಶರೀರದ ಸಮಸ್ಯೆಯನ್ನು ಹೇಳ್ತಾರೆ. ಆಗ ಡಾಕ್ಟ್ರ್ ಏನು ಮಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತು ಟ್ಯಾಬ್ಲೆಟ್ಸು ಕೊಡ್ತಾರೆ, ಮತ್ತು ಇಷ್ಟು ದಿನ ಈ ಥರ ಒಂದು ಆಹಾರವನ್ನು ತಗೊಳ್ಬೇಡಿ, ಈ ಥರ ಆಹಾರವನ್ನು ತಗೊಳ್ಳಿ ಅಂತ ಪತ್ತೆ ಇಡ್ತಾರೆ, ಕೆಲವೊಂದನ್ನು ಪತ್ತೆ ಇಡ್ತಾರೆ. ಮತ್ತು ಅದು ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ನಾವು ಕೇಳಿದಾಗ ಅವ್ರು ಹೇಳಿದ ರೀತಿಯೇ ನಾವು ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತಗೊಳ್ಳೋದಿರ್ಬೋದು, ಮತ್ತು ಅವ್ರು ಯಾವ ಆಹಾರ ಹೇಳಿದ್ದಾರೆ ತಿನ್ನಬೇಡಿ ಅಂತ ಅದನ್ನು ತಿನ್ನೋದೆ, ಅವ್ರು ಹೇಳಿರೋದನ್ನು ತಿಂತಾ ಅಲ್ವಾ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂದರೆ ಬೇಗ ಶರೀರದ ಒಂದು ಆರೋಗ್ಯ ಸರಿ ಹೋಗುತ್ತೆ ಅಲ್ವಾ. ಜ್ವರ, ತಲೆನೋವು ಆ ಥರ ಏನಾದರೂ ಬಂದಿದ್ದಾಗ ಆಗ ಏನಾಗುತ್ತೆ, ಅದು ಬರ್ತಾ ಏನಾಗುತ್ತೆ, ಅದೆಲ್ಲ ವಾಸಿ ಆಗ್ತಾ ಶರೀರದಲ್ಲಿ ಮತ್ತೆ ಶಕ್ತಿ ಬರುತ್ತೆ ಅಲ್ವಾ. ಅಂದರೆ ಹೇಳ್ತಾರಲ್ಲ, ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತಂದಾಗ ಎಲ್ಲ ಕಾಯಿಲೆಗಳನ್ನು ಆಹ್ವಾನ ಮಾಡುತ್ತೆ, ಅದು ವೀಕ್ ಇರುತ್ತೆ ಅಂತ ಹೇಳ್ತಾರೆ, ಬಾಡಿ ಯಾವಾಗ ವೀಕ್ ಇರುತ್ತೆ ಅಂತ ಹೇಳ್ತಾರೆ, ಬಲಹೀನ ಇರೋದು, ರೋಗ ನಿರೋಧಕ ಶಕ್ತಿ ಇಲ್ಲ ಅಂದಾಗ. ಇದೆ ಅಂತಂದಾಗ ಎಲ್ಲ ಒಂದು ವೈರಸ್ಗಳು ಇರ್ಬೋದು, ಯಾವುದೇ ಇರ್ಬೋದು, ಕಾಯಿಲೆಗಳು ಮೇಲೆ ಹೋರಾಡುತ್ತೆ, ಅದು ಗೆಲ್ಲುತ್ತೆ, ಅದು ರೋಗ ನಿರೋಧಕ ಶಕ್ತಿ. ಇಲ್ಲಿ ಆತ್ಮ ಶಕ್ತಿಶಾಲಿಯಾಗಿದೆ ಅಂತ ಅಂದಾಗ, ಆತ್ಮ ಶಕ್ತಿಶಾಲಿಯಾಗಿದೆ, ಆರೋಗ್ಯವಾಗಿದೆ ಅಂದಾಗ ಅಲ್ಲಿ ಯಾವುದೇ ನೆಗೆಟಿವ್ ಯೋಚನೆಗಳು, ಬಲಹೀನತೆಯಿಂದ ಕೂಡಿರುವಂತಹ ಸಂಸ್ಕಾರಗಳು, ಕರ್ಮಗಳು, ಮಾತುಗಳು ಅವ್ಯಾವುದೂ ಇರೋದಿಲ್ಲ ಶಕ್ತಿಶಾಲಿಯಾಗಿದ್ದಾಗ. ಬಲಹೀನತೆ ಇದ್ದಾಗಲೇ ಇವೆಲ್ಲನೂ ಸಹ ಇರುತ್ತೆ. ಬಲಹೀನತೆಗೆ ಕಾರಣ
ಏನಾಗಿದೆ? ದೇಹಾಭಿಮಾನ, ದೇಹದ ಸಂಸ್ಕಾರಗಳು ಅಲ್ವಾ, ಹಳೆಯ ಸ್ವಭಾವ ಸಂಸ್ಕಾರಗಳು, ವಿಕಾರಗಳು, ಇವೆಲ್ಲನೂ ಸಹ ಕಾರಣ ಆಗಿರುತ್ತೆ. ಶರೀರವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ಎಷ್ಟು ನಾವು ಕೇರ್ ಮಾಡ್ತೀವಿ ಅಲ್ವಾ? ಯಾವುದಾದ್ರೂ ಒಂದು ಇನ್ನೊಬ್ಬರಿಗೆ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಗೊತ್ತಾದ್ರೆ ನಮಗೂ ಬಂದ್ಬಿಡುತ್ತೇನೋ ಅಂತ ಅದ್ರ ಕಡೆ ಎಷ್ಟು ಗಮನ ಕೊಟ್ಟು ನಾವು ಈ ರೀತಿ ನೋಡ್ಕೋಬೇಕು, ಆ ರೀತಿ ನೋಡ್ಕೋಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ನಮಗೂ ಬಂದ್ಬಿಡುತ್ತೇನೋ ಅಂತ ಎಷ್ಟು ಹೆದರಿಕೆ ಇರುತ್ತೆ ಶರೀರದ ಮೇಲೆ ಅಲ್ವಾ? ಶರೀರಕ್ಕೆ ಏನಾದರೂ ಕಾಯಿಲೆ ಬಂದ್ಬಿಡುತ್ತೆ ಅಂತ. ಈಗ ನೋಡಿ, ತುಂಬಾ ಹಾರ್ಟ್ ಅಟ್ಯಾಕ್ ಆಗ್ತಾ ತುಂಬಾ ಮಂದಿ ಶರೀರ ಬಿಡ್ತಿದ್ದಾರೆ. ಈಗ ಆ ಜಯದೇವ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಎಲ್ಲರೂ ಅಷ್ಟು ಪ್ಯಾನಿಕ್ ಆಗ್ಬಿಟ್ಟು ಎಲ್ಲರೂ ಸಹ ಹೋಗಿದ್ದಾರೆ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ. ಅಂದ್ರೆ ಎಷ್ಟು ಭಯ ಇರುತ್ತೆ ಅಲ್ಲ, ಶರೀರ ನಮಗೂ ಹಂಗ ಆಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತೆ, ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದಾರೆ. ಹಾಗೆ ನಮ್ಮ ಆತ್ಮ, ನಮ್ಮ ಒಂದು ಆತ್ಮದಲ್ಲಿರೋ ಮನಸ್ಸಲ್ಲಿ ಒಳ್ಳೆಯ ಸಂಕಲ್ಪಗಳು ಬರ್ತಿದಾವ, ಕೆಟ್ಟ ಸಂಕಲ್ಪಗಳು ಬರ್ತಿದಾವ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಕಾರಣ ಅದೇ ಆಗಿರುತ್ತೆ. ನಮ್ಮ ಒಂದು ಮಾನಸಿಕ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಅದೇ ಆಗಿರುತ್ತೆ. ನನ್ನ ಶರೀರದಲ್ಲಿ ಎಲ್ಲ ಸರಿ ಇದೆಯಾ, ನನ್ನ ಶರೀರ ಪರ್ಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀರಾ? ಮತ್ತೆ ಅದಕ್ಕೆ ತಕ್ಕ ಹಾಗೆ ತಿನ್ನೋದಕ್ಕೆ, ಅದೇ ರೀತಿ ಶರೀರ ಆರೋಗ್ಯವಾಗಿರೋದಕ್ಕೇನೆ ಅಂತಹ ಆಹಾರವನ್ನ, ತರಕಾರಿ, ಸೊಪ್ಪು, ಹಣ್ಣು, ತರಕಾರಿಗಳು ಏನೇನೆಲ್ಲ ಇರುತ್ತೆ ಅವೆಲ್ಲನೂ ಪ್ರೋಟೀನ್ಸ್, ವಿಟಮಿನ್ಸ್ ಇರೋವೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇವು ಎಲ್ಲ ಸಾತ್ವಿಕವಾಗಿ ತಿನ್ನಬೇಕು, ಎಲ್ಲ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು ಅಂತೆಲ್ಲ ತಿಂತಾ ಹೋಗ್ತಾರೆ. ಶರೀರ ಆರೋಗ್ಯ ಕಾಪಾಡ್ಕೋಬೇಕು, ನಮಗೂ ಆ ರೀತಿ ಆಗ್ಬಿಡುತ್ತೇನೋ ಅಲ್ವಾ, ಎಷ್ಟು ಕೇರ್ ಮಾಡ್ತಾರೆ. ಹಾಗೆ ಒಳಗಿರುವಂತಹ ಮನಸ್ಸಿನ ಬಗ್ಗೆನೂ ನಾವು ಕೇರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮನಸ್ಸಿಂದನೇ ಎಲ್ಲ ಸ್ಟಾರ್ಟ್ ಆಗೋದು, ಅಲ್ಲಿಂದನೇ ಚೆಕ್ ಮಾಡ್ಕೋಬೇಕಾಗತ್ತೆ. ನನ್ನ ಮನಸ್ಸಲ್ಲಿ ಶುಭ ಭಾವನೆ ಇದೆಯಾ, ಶುಭ ಕಾಮನೆ ಇದೆಯಾ, ಶುಭ ಸಂಕಲ್ಪಗಳಿದಾವ, ಶುದ್ಧ ಸಂಕಲ್ಪಗಳು ನಡೀತಿದ್ದಾವ, ಇಲ್ಲ ವ್ಯರ್ಥ ಇದೆಯಾ, ವ್ಯರ್ಥ ಆಲೋಚನೆಗಳು ನಡೀತಿದೆಯಾ, ನೆಗೆಟಿವ್ ಆಲೋಚನೆಗಳು ನಡೀತಿದೆಯಾ ಚೆಕ್ ಮಾಡ್ಕೋಬೇಕಾಗತ್ತೆ. ಶರೀರಕ್ಕೆ ಒಳ್ಳೆಯ ಆಹಾರ ಹೇಗೆ, ಈ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇವೆಲ್ಲನೂ ಸಹ ಹೇಗೆ ಶುದ್ಧ ಆಹಾರನೋ, ಮನಸ್ಸಿಗೆ ಶುದ್ಧ ಸಂಕಲ್ಪಗಳು ಅನ್ನುವಂತಹದ್ದು ಕೂಡ ಶುದ್ಧ ಆಹಾರ, ಅಂದ್ರೆ ಒಳ್ಳೆಯ ಆಹಾರ, ಭೋಜನ ಆಗಿರುತ್ತೆ. ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಹೇಳ್ತಾರಲ್ಲ, ಸಂತೋಷಕ್ಕಿಂತ ದೊಡ್ಡ ಔಷಧಿನೇ ಇನ್ನೊಂದಿಲ್ಲ, ಮೆಡಿಸನ್ನೇ ಇನ್ನೊಂದಿಲ್ಲ ಅಂತ ಹೇಳ್ತಿರ್ತಾರೆ. ಸದಾ ಸಂತೋಷವಾಗಿರಿ, ಅದೇ ಔಷಧಿ ಆಗ್ಬಿಡತ್ತೆ, ಯಾವುದು ಕಾಯಿಲೆ ಬರೋದಿಲ್ಲ. ಮನಸ್ಸು ಸಂತೋಷವಾಗಿದೆ ಅಂದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ, ಆರೋಗ್ಯವಾಗಿರ್ತಾರೆ. ಸಂತೋಷನೇ ಆರೋಗ್ಯಕ್ಕೆ ಮೂಲ ಅಂತ ಹೇಳ್ತಿರ್ತಾರೆ. ಮತ್ತೆ ಸಂತೋಷ ಉತ್ಪತ್ತಿ ಆಗೋದು ಎಲ್ಲಿಂದ ಹೇಳಿ? ಶುದ್ಧ ಆಲೋಚನೆಗಳು, ಶುದ್ಧ ಸಂಕಲ್ಪಗಳಿಂದ ಅಲ್ವಾ? ಮತ್ತೆ ಈ ದುಃಖ, ಚಿಂತೆ, ಟೆನ್ಷನ್ನು, ಭಯ ಅಲ್ವಾ, ಈ ಗೊಂದಲ, ಆತಂಕ, ಇವೆಲ್ಲ ಯಾವುದರಿಂದ ಉತ್ಪತ್ತಿ ಆಗುತ್ತೆ? ವ್ಯರ್ಥ ಸಂಕಲ್ಪಗಳು, ನೆಗೆಟಿವ್ ಸಂಕಲ್ಪಗಳು. ನಾವು ಯಾವುದೇ ಒಂದನ್ನು ನೋಡಿದಾಗ ಅದರ ಬಗ್ಗೆ ಒಂದು ಶುಭ ಒಂದು ಆಲೋಚನೆನೇ ಬರೋದಿಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಅದು ಹೇಗೋ ಏನೋ, ಏನಾಗುತ್ತೋ ಏನೋ, ಸರಿ ಇದೆಯೋ ಇಲ್ವೋ ಅಲ್ವಾ? ಅಂದ್ರೆ ನಾವು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಆ ನೆಗೆಟಿವ್, ಆ ಯೋಚನೆ ಅನ್ನುವಂತಹದ್ದು ಅದು ವ್ಯರ್ಥ ಅಲ್ವಾ? ಅದು ವ್ಯರ್ಥ ಸಂಕಲ್ಪಗಳು, ಅದು ಏನಾಗ್ಬಿಡುತ್ತೆ? ಅದು ಒಂದು ನಮ್ಮ ಒಂದು ನೆಗೆಟಿವ್ ಸಂಕಲ್ಪ ಯಾಕೆ ಬರ್ತಿರುತ್ತೆ ಹೇಳಿ? ಆ ನೆಗೆಟಿವ್ ಸಂಕಲ್ಪಗಳು ಬಂದು 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 ಒಂದು ನೆಗೆಟಿವ್ ಸಂಕಲ್ಪ ಬಂತು ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಮತ್ತೊಂದು ಕ್ಯೂ ನಿಂತುಬಿಟ್ಟಿರುತ್ತೆ. ಮನಸ್ಸು ಎಷ್ಟು ಬಲಹೀನ ಆಗುತ್ತೆ, ಅವಾಗ ವೀಕ್ ಆಗ್ಬಿಡುತ್ತೆ. ಆಗ ಯೋಚನೆ ಮಾಡೋದು ನೆಗೆಟಿವೇ,
ನೋಡೋದು ನೆಗೆಟಿವೇ, ಮಾತಾಡೋದು ನೆಗೆಟಿವೇ, ಕರ್ಮಗಳೂ ನೆಗೆಟಿವೇ, ಎಲ್ಲ ನೆಗೆಟಿವ್ ಆಗೇ ಇರುತ್ತೆ. ಯಾರು ಏನೇ ಮಾತಾಡಿದ್ರು ಅದು ನೆಗೆಟಿವ್ ಆಗೇ ತಗೊಂಡ್ಬಿಡ್ತಾರೆ. ಅದು ಒಳ್ಳೆ ರೀತಿ ಹೇಳ್ತಿದಾರ, ಕೆಟ್ಟ ರೀತಿ ಹೇಳ್ತಿದಾರ, ಅದು ಅದನ್ನ ಪರಿಶೀಲನೆ ಮಾಡೋ ಶಕ್ತಿನೂ ನಮ್ಮಲ್ಲಿ ಇರೋದಿಲ್ಲ. ಅದು ಒಳ್ಳೇದೇ ಇದ್ರೂ ಅದನ್ನ ನೆಗೆಟಿವ್ ಆಗಿ ಭಾವಿಸ್ಬಿಡ್ತೀವಿ. ಅವ್ರು ಒಳ್ಳೇದು ಹೇಳ್ತಿದ್ರು ಅದು ನೆಗೆಟಿವ್ ಆಗಿ ಭಾವಿಸ್ಬಿಡ್ತೀವಿ, ಸರಿ ಇಲ್ಲ ಅಂದ್ಬಿಡ್ತೀವಿ. ಅದು ಬಲಹೀನತೆ ಆಗಿರುತ್ತೆ. ಸರಿಯಾದ ಒಂದು ನಿರ್ಧಾರ, ಸರಿನ ತಪ್ಪು ಅಂತ ಗುರುತಿಸೋಷ್ಟು ಶಕ್ತಿ ಅಲ್ಲಿ ಇರೋದಿಲ್ಲ. ಯಾವ ಸರಿ ಯಾವ ತಪ್ಪನ್ನು ಗುರುತಿಸೋ ಶಕ್ತಿಗೂ ಸಹ ನಮ್ಮಲ್ಲಿ ಇರೋದಿಲ್ಲ. ಆಗ ಅಷ್ಟು ಬಲಹೀನ ಇರುತ್ತೆ ಮನಸ್ಸು, ಬುದ್ಧಿ. ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಮನಸ್ಸಿನ ಆಲೋಚನೆಗಳು ಹೇಗಿರುತ್ತೋ ಬುದ್ಧಿನೂ ಅದೇ ರೀತಿ ಇರುತ್ತೆ ಅಲ್ವಾ. ಮನಸ್ಸು ಆಲೋಚನೆಗಳು ಪಾಸಿಟಿವ್ ಆಗಿದಾವೆ ಅಂದರೆ ಅದೇ ರೀತಿನೇ ನಿರ್ಣಯಗಳನ್ನು ತಗೊಳುತ್ತೆ ಬುದ್ಧಿ. ಮನಸ್ಸು ನೆಗೆಟಿವ್ ಆಗಿದೆ ಅಂದರೆ ಅದೇ ರೀತಿನೇ ಇರುತ್ತೆ ಕೂಡ ಬುದ್ಧಿ, ನಿರ್ಣಯಗಳನ್ನು ಅದೇ ರೀತಿನೇ ತಗೊಳುತ್ತೆ. ಮತ್ತು ನಮ್ಮ ಸಂಸ್ಕಾರಗಳು ಸಹ ಅದೇ ರೀತಿನೇ ಇರುತ್ತೆ. ಪಾಸಿಟಿವ್ ಇದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್. ಅವುಗಳಿಂದ ನಮ್ಮ ಕರ್ಮಗಳು ತಯಾರಾಗುತ್ತೆ ಅಲ್ವಾ. ನಾವು ಎಷ್ಟು ಶರೀರಕ್ಕೆ ಗಮನ ಕೊಡ್ತೀವಿ ಅಷ್ಟು ನಾವು ಆತ್ಮಗಳಾದ ನಮ್ಮ ಮೇಲೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲಿ ನಾವು ಯಾವ ರೀತಿ ಗಮನವನ್ನು ಕೊಡಬೇಕು? ನೆನಪೇ ಔಷಧಿ ಅಂತ ಹೇಳ್ತಾರೆ ಬಾಬಾರವರ ಜ್ಞಾನ ಯೋಗ ಅಂದರೆ ಸ್ಮೃತಿ. ಬಾಬಾರವರ ನೆನಪು, ಅವರ ಒಂದು ಮಹಾವಾಕ್ಯಗಳೇ ನಮಗೆ ಔಷಧಿ. ಅಂದರೆ ಶಕ್ತಿ, ಮನಸ್ಸನ್ನ ಬುದ್ಧಿಯನ್ನ ಶಕ್ತಿಶಾಲಿ ಮಾಡುವಂತಹ ಶಕ್ತಿ ಆ ಜ್ಞಾನ ಯೋಗದಲ್ಲಿದೆ. ಬಾಬಾರವರ ನೆನಪನ್ನ ನಾವು ಮಾಡ್ತಾ, ಬಾಬಾರವರ ಮಹಾವಾಕ್ಯಗಳನ್ನ ಕೇಳ್ತಾ, ಇತರರಿಗೆ ಹೇಳ್ತಾ, ಮತ್ತೆ ಅದನ್ನ ಮನನ ಮಾಡ್ತಾ, ಮತ್ತೆ ಅದನ್ನ ಧಾರಣೆ ಮಾಡ್ಕೊಳ್ತಾ ನಾವು ಹೋಗ್ತೀವಿ ಅಂತಂದ್ರೆ ಆತ್ಮ ಎಷ್ಟು ಶಕ್ತಿಶಾಲಿ ಇರುತ್ತೆ, ಮನಸ್ಸು ಎಷ್ಟು ಶಕ್ತಿಶಾಲಿ, ಬುದ್ಧಿ ಎಷ್ಟು ಶಕ್ತಿಶಾಲಿ, ಸಂಸ್ಕಾರ ಅದೇ ರೀತಿ ಇರುತ್ತೆ. ನಮ್ಮ ಒಂದು ಶುದ್ಧ ಸಂಕಲ್ಪಗಳು, ಶುದ್ಧ ಒಂದು ನಿರ್ಣಯ, ಅದೇ ಸಂಸ್ಕಾರ, ಅದೇ ರೀತಿ ಕರ್ಮ ತಯಾರಾಗ್ತಾ ಹೋಗುತ್ತೆ. ಆತ್ಮ ಶಕ್ತಿಶಾಲಿ ಆಗಿರಬೇಕು, ಆರೋಗ್ಯವಾಗಿ ಆಗಿರಬೇಕು ಅಂದರೆ ಕೆಟ್ಟ ಒಂದು ಆಹಾರ ತಗೊಳ್ಳೋದ್ರಿಂದ ಆರೋಗ್ಯ ಕೆಟ್ಟೋಗುತ್ತೆ. ಶರೀರ ಸಹ ಆರೋಗ್ಯವನ್ನ ಕಳ್ಕೊಳ್ಳುತ್ತೆ. ಒಳ್ಳೆ ಊಟ ಮಾಡಿದ್ರೆ ಶರೀರನು ಆರೋಗ್ಯವಾಗಿರುತ್ತೆ, ಕೆಟ್ಟ ಊಟ ಮಾಡಿದ್ರೆ ಶರೀರ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಅನಾರೋಗ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಈಗ ಯಾವುದಾದ್ರೂ ತಿಂತಾರೆ ಅಂದರೆ ಅಯ್ಯೋ ಅದು ತಿನ್ನಕ್ಕೆ ಹೋಗ್ಬೇಡ, ಅದು ತಿಂದು ಅದು ಕೊಳ್ತೋಗಿದೆ, ತಿಂದರೆ ನಿಂಗೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಕೆಟ್ಟ ಆಹಾರ ತಿಂದಾಗ. ಮತ್ತೆ ಶರೀರಕ್ಕೆ ಆಗದೇ ಇರುವಂತ ಆಹಾರವನ್ನು ಕೊಟ್ಟಾಗೂ ಸಹ ಶರೀರದಲ್ಲಿ ಏರುಪೇರಾಗುತ್ತಲ್ವಾ. ಅದೆಷ್ಟೇ ಆರೋಗ್ಯವನ್ನು ಕೊಡುವಂಥದ್ದಿರ್ಬೋದು, ಕೆಲವರಿಗೆ ಅದು ಆಗೋದೇ ಇಲ್ಲ, ಆ ರೀತಿ ಇರುತ್ತೆ ಅಲ್ವಾ. ಅದು ತಗೊಳ್ಬಾರ್ದು, ಇಲ್ಲಾಂದ್ರೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಆ ರೀತಿ ಇರುತ್ತೆ ತಾನೆ. ಅಂದ್ರೆ ಇಲ್ಲಿ ಆತ್ಮಕ್ಕೆ ಬೇಕಾಗಿರುವಂತಹ ಊಟ ಶುದ್ಧ ಸಂಕಲ್ಪಗಳ ಊಟ. ಮನಸ್ಸು ಬುದ್ಧಿಗೆ ಬೇಕಾಗಿರುವಂತಹದ್ದು ಯಾವುದು? ಬಾಬಾರವರ ನೆನಪು, ಬಾಬಾರವರ ಜ್ಞಾನ ಆಗಿದೆ. ಆಗ ಬುದ್ಧಿ ಜೋಳಿಗೆಯಲ್ಲಿ ತುಂಬುತ್ತೆ ಜ್ಞಾನರತ್ನಗಳು ಅಲ್ವಾ. ಅವು ಶಕ್ತಿಶಾಲಿ ಭೋಜನ ಕೂಡ. ಬಾಬಾ ಹೇಳ್ತಾರೆ, ನೀವು ಆಹಾರವನ್ನು ಸೇವಿಸುವಾಗ ಸ್ಥೂಲವಾದ ಆಹಾರವನ್ನು ಶರೀರಕ್ಕೆ ಕೊಡುವುದರ ಜೊತೆಗೆ ಸೂಕ್ಷ್ಮವಾದ ಸ್ಮೃತಿ ಅನ್ನುವ ಆಹಾರವನ್ನು ಆತ್ಮಕ್ಕೆ ಕೊಡಿ, ತಿನ್ನಿಸಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಅಂದ್ರೆ ಸ್ಮೃತಿ ಎನ್ನುವ ಭೋಜನವನ್ನ ಆತ್ಮಕ್ಕೆ ಕೊಡಿ ಅಂತ ಹೇಳ್ತಾರೆ.
ಈ ಜ್ಞಾನ ಯೋಗದಿಂದನೇ ಆತ್ಮ ಶಕ್ತಿಶಾಲಿಯಾಗುತ್ತೆ, ಆರೋಗ್ಯವಾಗಿರುತ್ತೆ. ನಾವು ಒಳ್ಳೆಯ ಆಹಾರ ತಿಂತಿದ್ದೀವಿ, ಒಳ್ಳೆಯ ಒಂದು ಇವಾಗ ಬಾಡಿ ಒಂದು ಎಕ್ಸಸೈಸ್ ಇರ್ಬೋದು, ಚೆನ್ನಾಗಿ ಒಳ್ಳೆಯ ಆಹಾರವನ್ನು ತಿನ್ಕೊಳ್ತಾ ಇದೀವಿ, ಆರೋಗ್ಯವಾಗಿ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಲ್ವಾ. ನಾವು ಒಳ್ಳೆ ರೀತಿಯಾಗಿ ನಮ್ಮ ಒಂದು ಶರೀರವನ್ನು ನಾವು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಅಂತಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇಲ್ಲ ಏನಾದರೂ ಅದು ಇದು ತಿಂದ್ಬಿಟ್ವಿ ಅಂದರೆ ಹೋಗ್ಬೇಕಾಗತ್ತೆ. ಡಾಕ್ಟರ್ ಅವಾಗ ಹೊಟ್ಟೆ ನೋವು ಅಂತ ಹೋದ್ರೆ ಡಾಕ್ಟರ್ ಅಂತ ಏನು ತಿಂದೆ ಅಂತ ಕೇಳ್ತಾರೆ ಅಲ್ವಾ. ಯಾವುದು ಅತಿಯಾಗಬಾರ್ದು ಅಂತ ಹೇಳ್ತಾರೆ. ವ್ಯರ್ಥ ಸಂಕಲ್ಪಗಳು ಎಷ್ಟು ಅತಿಯಾಗಿ ನಮ್ಮ ಒಂದು ಮನಸ್ಸಲ್ಲಿ ನಡೆಯುತ್ತೆ ಅಲ್ವಾ. ಬಾಬಾ ಹೇಳ್ತಾರೆ, ಇದೆಲ್ಲದಕ್ಕೂ ಕಾರಣ ದೇಹಾಭಿಮಾನ, ದೇಹದ ಸಂಸ್ಕಾರ, ದೇಹದ ಧರ್ಮ. ದೇಹಾಭಿಮಾನ ಅಂದರೆ ದೇಹದ ಒಂದು ಸಂಬಂಧಗಳ ಒಂದು ಸ್ಮೃತಿ, ವಿಕಾರಗಳು, ಇವೆಲ್ಲವೂ ಕಾರಣ. ಹಳೆಯ ಸ್ವಭಾವ ಸಂಸ್ಕಾರ ಇವೆಲ್ಲವೂ ಸಹ ಕಾರಣ ಆಗುತ್ತೆ. ಇದೆಲ್ಲವೂ ಸಹ ಅಶುದ್ಧ ಭೋಜನ. ಯಾವುದಕ್ಕೆ? ಆತ್ಮಕ್ಕೆ. ದೇಹದ ಸ್ಮೃತಿ, ದೇಹದಾರಿಗಳ ಸ್ಮೃತಿ, ಹಳೆಯ ಸ್ವಭಾವ ಸಂಸ್ಕಾರಗಳ ಸ್ಮೃತಿ, ಇವೆಲ್ಲವೂ ಸಹ ಆತ್ಮಕ್ಕೆ ಅಶುದ್ಧ ಭೋಜನ ಅಲ್ವಾ. ಆದರೆ ನಾವು ಆಲ್ರೆಡಿ ತಿನ್ನಿಸ್ಬಿಟ್ಟಿದ್ದೀವಿ. ಯಾವಾಗಿಂದ ತಿನ್ನಿಸಿದ್ದೀವಿ? ದ್ವಾಪರ ಯುಗದಿಂದ ತಿನ್ನಿಸ್ಕೊಳ್ತಾ ಬಂದಿದ್ದೀವಿ. ಈ ದೇಹಾಭಿಮಾನ ಇದೆಲ್ಲವೂ ಏನಿದೆ ವ್ಯರ್ಥ ಭೋಜನ, ಅಶುದ್ಧ ಭೋಜನ ಆತ್ಮಕ್ಕೆ ತಿನ್ನಿಸ್ತಾ ಬಂದಿದ್ದೀವಿ. ಬಲಹೀನ ಆಗೋಗ್ಬಿಟ್ಟಿದೆ ಆತ್ಮ, ವೀಕ್ ಆಗೋಗ್ಬಿಟ್ಟಿದೆ ಆತ್ಮ. ಈಗ ಯಾರ ಹತ್ರ ಬಂದಿದ್ದೀವಿ? ಈಗ ನೋಡಿ, ಈಗ ನಾವೆಲ್ಲ ಚೆನ್ನಾಗಿ ಬಾಬಾರವ್ರ ಹತ್ರ ಯೋಗ ಜ್ಞಾನದಿಂದ ನಾವು ಆತ್ಮವನ್ನು ಶಕ್ತಿಶಾಲಿ ಮಾಡ್ಕೊಳ್ತೀವಿ, ಆರೋಗ್ಯ ಮಾಡ್ಕೊಳ್ತೀವಿ. ಸತ್ಯತ್ರೇತಾಯುಗ ನೋಡಿ ಎಷ್ಟು ಆರೋಗ್ಯವಾಗಿರುತ್ತೆ, ಶರೀರನೂ ಹಾಗೆ ಇರುತ್ತೆ, ಆತ್ಮನೂ ಹಾಗೆ ಇರುತ್ತೆ. ಯಾವುದೇ ಒಂದು ರೋಗ ಇರೋದಿಲ್ಲ ಅಲ್ಲಿ, ಕಾಯಿಲೆ ಇರೋದಿಲ್ಲ ಅಲ್ಲಿ ಅಲ್ವಾ. ಅಂದ್ರೆ ದ್ವಾಪರ ಕಲಿಯುಗದಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ? ದೇಹಾಭಿಮಾನದಲ್ಲಿ ಬಂದು ಆ ಒಂದು ಭೋಜನವನ್ನೇ ಕೊಡ್ತಾ ಬಂದಿದ್ದೀವಿ. ಈಗ ಆತ್ಮ ತುಂಬ ವೀಕ್ ಆಗೋಗಿದೆ, ತುಂಬ ಬಲಹೀನ ಆಗೋಗಿದೆ. ತುಂಬ ವೀಕ್ ಆಗಿ ಬಲಹೀನ ಆಗಿ ಕಾಯಿಲೆ ಬಂದಿದೆ ಅಂದರೆ ಹೇಗಿರುತ್ತಲ್ಲ ಅವ್ರ ಪರಿಸ್ಥಿತಿ. ಎದ್ದೇಳಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಬೆಡ್ ಪೇಷಂಟ್ ಆಗಿರ್ತಾರೆ. ಯಾವುದ್ರ ಮೇಲೂ ಮನಸ್ಸಿರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಇಷ್ಟ ಇರೋದಿಲ್ಲ. ಅದು ತಿನ್ನಬೇಕು, ಇದು ತಿನ್ನಬೇಕು, ಯಾವುದ್ರ ಬಗ್ಗೆನೂ ಇರೋದಿಲ್ಲ. ಹಾಗೆ ಇಲ್ಲಿ ಆತ್ಮ ಅಷ್ಟು ಬಲಹೀನ ಆಗೋಗ್ಬಿಟ್ಟಿದೆ. ಯಾವುದ್ರ ಮೇಲೇನೂ ಸಹ ಮನಸ್ಸೇ ಆಗೋದಿಲ್ಲ. ಭಗವಂತನೇ ಬಂದಿದ್ದಾರೆ, ನಾನು ಬಂದಿದ್ದೀನಿ ನಿಮ್ಮ ಕಾಯಿಲೆ ವಾಸಿ ಮಾಡೋದಕ್ಕೆ, 63 ಜನ್ಮದ ರೋಗ ನಿವಾರಣೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಕೇಳಿದ್ರು ಕೂಡ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅಷ್ಟು ಬಲಹೀನ ಆಗೋಗ್ಬಿಟ್ಟಿದೆ ಆತ್ಮ. ಅಲ್ಲಿ ನೋಡಿ ಶುದ್ಧ ಸಂಕಲ್ಪಗಳೇ ನಡೀತಿತ್ತು ಸತ್ಯತ್ರೇತಾಯುಗದಲ್ಲಿ. ಆರೋಗ್ಯ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಅಂದರೆ ಆ ಸಂಸ್ಕಾರ ನಾವು ಇಲ್ಲೇ ತುಂಬಿಕೊಂಡ್ವಿ ತಾನೆ. ಇಲ್ಲಿ ತುಂಬಿಕೊಂಡು ಹೋಗೋದ್ರಿಂದ ಸತ್ಯತ್ರೇತಾಯುಗ ನಾವು ಅಷ್ಟು ಶಕ್ತಿಶಾಲಿಯಾಗಿ ಆರೋಗ್ಯವಾಗಿದ್ವಿ. ದ್ವಾಪರ ಕಲಿಯುಗದಲ್ಲಿ ಇದನ್ನ ತುಂಬಿಕೊಂಡ್ವಿ ನಾವು. ಯಾವುದು? ರಾವಣನ ಒಂದು ಭೋಜನವನ್ನ ತುಂಬಿಕೊಂಡ್ವಿ, ವಿಕಾರಗಳ ಭೋಜನ. ಅದು ನಮ್ಮನ್ನ ಬಲಹೀನ ಮಾಡಿಬಿಟ್ಟಿದೆ. ಯಾವುದು ಸರಿ ಗೊತ್ತಾಗಲ್ಲ, ಯಾವುದು ತಪ್ಪು ಗೊತ್ತಾಗಲ್ಲ. ಇದು ವಿಕಾರನಾ, ಇದು ವಿಕಾರ ಅಲ್ವಾ, ಏನು ಗೊತ್ತಿದೆ? ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿದ್ವಿ, ಅಷ್ಟು ಬಲಹೀನ ಆಗೋಗ್ಬಿಟ್ಟಿದ್ವಿ ಅಲ್ವಾ. ಏನೂ ಇಲ್ಲ, ಅಷ್ಟು ನಿಲ್ಲಾಗೋಗ್ಬಿಟ್ಟಿದೆ. ಈಗ ಬಾಬಾ ಬಂದಿದ್ದಾರೆ, ಈಗ ನಮ್ಮ ಆತ್ಮದ ರೋಗವನ್ನು ವಾಸಿ ಮಾಡಿ ಶಕ್ತಿಶಾಲಿ ಮಾಡೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಬಂದಿದ್ದಾರೆ ಬಾಬಾ. ಏನಾಗಿ ಬಂದಿದ್ದಾರೆ? ವೈದ್ಯನಾಥ, ವೈದ್ಯರಿಗೆ ವೈದ್ಯನಾಥ ಬಾಬಾ.
ಆತ್ಮಿಕ ಅವಿನಾಶಿ ಸರ್ಜನ್, ಆತ್ಮಿಕ ಡಾಕ್ಟರ್ ಆಗಿ ಬಂದಿದ್ದಾರೆ. 63 ಜನ್ಮಾಂತರದ ರೋಗವನ್ನ, ದೇಹಾಭಿಮಾನದ ರೋಗವನ್ನ ಸಮಾಪ್ತಿ ಮಾಡೋದಕ್ಕೆ, ವಾಸಿ ಮಾಡೋದಕ್ಕೆ ಬಂದಿದ್ದಾರೆ. ವಾಸಿ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ. ಈಗ ದುಃಖ, ಆ ಒಂದು ನೋಡಿ, ಕಾಯಿಲೆ ಬಂತು ಅಂದ್ರೆ ನಾವು ಏನು ಮಾಡ್ತೀವಿ? ಸುಸ್ತು, ಟೆನ್ಷನ್ನು, ನೋವು, ದುಃಖ, ಅಳು ಎಲ್ಲ ಬರ್ತಿರುತ್ತೆ ಅಲ್ವಾ? ಎಷ್ಟು ಬಲಹೀನ ಇರುತ್ತೆ. ಇಲ್ಲಿ ನೋಡಿ, ಚಿಂತೆ ಅಲ್ವಾ? ಇಲ್ಲೂ ಅಷ್ಟೇ ಅಲ್ವಾ? ಈ ನೋಡಿ, ಇವೆಲ್ಲ ಯಾವುದರಿಂದ ಬರೋದು? ಅದರಿಂದನೇ ತಾನೇ ಬರುತ್ತೆ. ಚಿಂತೆ ಇರ್ಬೋದು, ವಿಘ್ನಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ನೋವು, ಅಳು, ದುಃಖ, ಕಷ್ಟ, ಸೋಲು ಎಲ್ಲ ಯಾವುದರಿಂದ ಬರ್ತಿದೆ? ಇದರಿಂದನೇ ಬರ್ತಿದೆ. ಈ ಒಂದು ವಿಕಾರದ ಒಂದು ಭೋಜನದಿಂದನೇ ಬರ್ತಿದೆ. ತಿಂದು 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 ಆವಾಗಿಂದ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ಈಗಲೂ ಅದನ್ನೇ ತಿಂತಿದೀವಿ ಅರ್ಧ ಕಲ್ಪದಿಂದ. ಬಾಬಾ ಅದಕ್ಕೆ ಹೇಳ್ತಾರೆ, ಈಗ ಊಟ ಬಿಟ್ಬಿಡಿ ಮಕ್ಕಳೇ, ಆ ಆಹಾರವನ್ನು ಸೇವಿಸೋದನ್ನು ಬಿಟ್ಟುಬಿಡಿ. ಅರ್ಧ ಕಲ್ಪದಿಂದ ನಿಮ್ಮ ಒಂದು ಆತ್ಮ, ನಿಮ್ಮ ಶರೀರನೂ ಸಹ ಅಷ್ಟು ವೀಕ್ ಆಗೋಗಿದೆ, ಬಲಹೀನ ಆಗೋಗಿದೆ, ರೋಗಿ ಆಗೋಗಿದೆ. ರೋಗಿ ಶರೀರ, ರೋಗಿ ಆತ್ಮ ಆಗೋಗಿದೆ. ಈಗ ನೀವು ಆ ಒಂದು ಅಶುದ್ಧ ಸಂಕಲ್ಪಗಳು, ಅಶುದ್ಧವಾದ ದೇಹಾಭಿಮಾನದ ಸ್ಮೃತಿ, ಇವೆಲ್ಲವನ್ನ ಬಿಡಿ. ದೇಹವನ್ನು ನೋಡೋದು, ದೇಹದಾರಿಗಳ ಸ್ಮೃತಿಯಲ್ಲಿ ಬರೋದು, ದೇಹದ ಪದಾರ್ಥಗಳು, ಹೌದು ಇದು ಎಲ್ಲ ಏನೇನಿದೆ ಅದನ್ನೆಲ್ಲ ಬಿಡಿ. ಈಗ ನನ್ನನ್ನು ನೆನಪು ಮಾಡಿ ಸಾಕು. ನಮಗೆ ಕಾಯಿಲೆ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ನ ಬಿಟ್ಟು ಬೇರೆ ಯಾರ್ಯಾರ ಹತ್ರನೂ ಹೋಗ್ತಿದ್ದೀವಿ, ವಾಸಿ ಮಾಡಿ ಅಂದರೆ ಯಾರು ವಾಸಿ ಮಾಡ್ತಾರೆ ಅಲ್ವಾ? ಡಾಕ್ಟರ್ ಇದ್ದಾರೆ ಅಂದರೆ ನಮಗೆ ಕಾಯಿಲೆ ಬಂದಿದೆ ಅಂದರೆ ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಕಾಯಿಲೆ ವಾಸಿ ಆಗುವಂಥದ್ದು. ಯಾರ್ಯಾರ ಹತ್ರನೂ ಹೋದ್ರೆ ಹೇಗೆ ವಾಸಿ ಆಗುತ್ತೆ? ಈಗ ನಮ್ಮ ಆತ್ಮದ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಯಾರು ಬಂದಿದ್ದಾರೆ? ಬಾಬಾ ಬಂದಿದ್ದಾರೆ, ಡಾಕ್ಟರ್ ಆಗಿ ಬಂದಿದ್ದಾರೆ. ಈಗ ಅವ್ರ ಹತ್ರ ನಾವು ಬರಬೇಕು. ಡಾಕ್ಟರ್ ಮೇಲೆ ನಂಬಿಕೆ ಇಡಬೇಕು. ಅವರು ನನ್ನ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಅಂತ. ಆಗ ಈಗ ನೋಡಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆ ಡಾಕ್ಟರ್ ಮೇಲೆ ನಂಬಿಕೆನೇ ಇಲ್ಲ ಅಂದರೆ, ಅವ್ರು ಕೊಡೋ ಟ್ಯಾಬ್ಲೆಟು ಇವ್ರು ತಿನ್ನೋದಿಲ್ಲ, ಅವ್ರು ಇಂಜೆಕ್ಷನ್ ಕೊಟ್ಟರು ಹಾಕ್ಸ್ಕೊಳ್ಳೋದಿಲ್ಲ, ನಂಬಿಕೆನೇ ಇರೋದಿಲ್ಲ. ಅವರು ಅಯ್ಯೋ ಏನೋ ವಾಸಿ ಆಗುತ್ತೋ ಇಲ್ವೋ. ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದೇನೋ ಅವ್ರು ಫಾಲೋ ಮಾಡೋದಿಲ್ಲ, ಡಾಕ್ಟರ್ ಹೇಳ್ದಂತೆ ವಾಸಿನೂ ಆಗೋದಿಲ್ಲ. ನಂಬಿಕೆ ಇದೆ, ಡಾಕ್ಟರ್ ಇದ್ದಾರೆ. ಡಾಕ್ಟರು ಕಾಯಿಲೆ ಬಂತು ಅಂದರೆ ಯಾಕೆ ಹಾಸ್ಪಿಟಲ್ಗೆ ಹೋಗ್ತೀವಿ? ವಾಸಿ ಆಗುತ್ತೆ ಅಂತ ತಾನೇ ಹೋಗ್ತೀವಿ. ಆ ನಂಬಿಕೆ ಮೇಲೆ ತಾನೇ ಹೋಗ್ತೀವಿ. ಡಾಕ್ಟರು ಟ್ರೀಟ್ಮೆಂಟ್ ಕೊಡ್ತಾರೆ, ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತ ತಾನೇ ನಾವು ಹೋಗ್ತೀವಿ. ನಂಬಿಕೆ ಇಲ್ಲ ಅಂದರೆ ಏನಕ್ಕೆ ಹೋಗ್ತೀವಿ ಹೇಳಿ? ಇಲ್ಲಿ ಮೇಯ್ನು ಪರಮಾತ್ಮ ನಮ್ಮ ಮೇಲೆ ನಂಬಿಕೆ ಬರಬೇಕು, ನಿಶ್ಚಯ ಬರಬೇಕು ನಮಗೆ. ಬಾಬಾರವರ ಮಗು ನಾನಾಗಿದ್ದೀನಿ ಅಂದರೆ ಎಲ್ಲ ಸರಿ ಹೋಗುತ್ತೆ. ಆಯ್ತಲ್ಲ? ಅದಕ್ಕೆ ತಕ್ಕಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ನನಗೆ ಬಾಬಾ ಅನ್ನೋ ನಿಶ್ಚಯ ಇರಬೇಕು. ಮತ್ತು ಅವರು ಟ್ರೀಟ್ಮೆಂಟ್ ಕೊಟ್ಟಾಗ ಅದರಂತೆ ನಾವು ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಸಹಕರಿಸಬೇಕು. ಅವ್ರು ಹೇಳ್ದಂತೆ ನಾವು ಕೇಳಬೇಕಾಗತ್ತೆ, ಡಾಕ್ಟರ್ ಹೇಳ್ದಂತೆ ನಾವು ಕೇಳಬೇಕಾಗತ್ತೆ. ಆಗ ನಮ್ಮ ಕಾಯಿಲೆ ವಾಸಿ ಆಗುತ್ತೆ. ಇಲ್ಲಿ ಬಾಬಾ ಬಂದಿದ್ದಾರೆ, 63 ಜನ್ಮದ ರೋಗವನ್ನು ವಾಸಿ ಮಾಡಕ್ಕೆ ಬಂದಿದ್ದಾರೆ. ಪತ್ತೆ ಇಡ್ತಾ ಇದ್ದಾರೆ ಬಾಬಾ ನಮಗೆ. ಮಕ್ಕಳೇ, ದೇಹ ನೋಡಬೇಡಿ, ದೇಹದ ಸ್ಮೃತಿಯಲ್ಲಿ ಬರಬೇಡಿ, ದೇಹ ದಾರಿಗಳನ್ನು ನೋಡಬೇಡಿ, ಆತ್ಮ ಅಂತ ನೋಡಿ. ಯಾರನ್ನೂ ಸ್ಮೃತಿ ಮಾಡಬೇಡಿ, ನನ್ನೊಬ್ಬನನ್ನೇ ಸ್ಮೃತಿ ಮಾಡಿ ಅಲ್ವಾ ಸಜೆಷನ್ ಕೊಡ್ತಿದ್ದಾರೆ ಬಾಬಾ. ಸ್ಮೃತಿ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಜ್ಞಾನವನ್ನು ತಿಳಿಸ್ತಿದ್ದಾರೆ. ಇದನ್ನು ಕೇಳಿಸ್ಕೊಂಡು ಇತರರಿಗೆ ಹೇಳಿ, ನೀವು ಧಾರಣೆ ಮಾಡಿ, ನೀವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಇತರರಿಗೂ ಧಾರಣೆ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ದೇಹಾಭಿಮಾನವನ್ನು ಬಿಡಿ, ಅದನ್ನು ಸ್ಮೃತಿ ಮಾಡಬೇಡಿ, ಇದೆಲ್ಲ ಪಥ್ಯ.
ಬಾಬಾ ಇಡ್ತಿರುವಂಥ ಪತ್ತೆ. ದೇಹಗಳನ್ನು ನೋಡಬೇಡಿ, ದೇಹಧಾರಿಗಳನ್ನು ನೋಡಬೇಡಿ, ದೇಹದ ಸ್ಮೃತಿ ಮಾಡಬೇಡಿ, ನನ್ನೊಬ್ಬನನ್ನೇ ಸ್ಮೃತಿ ಮಾಡಿ, ಯಾರನ್ನೇ ನೋಡಿದ್ರೂ ಆತ್ಮ ಅಂತ ನೋಡಿ. ಇದೆಲ್ಲವೂ ಸಹ ಯಾವುದರಲ್ಲಿ ಸಿಗ್ತಾ ಇದೆ? ನಮಗೆ ಜ್ಞಾನದಲ್ಲಿ ಸಿಗ್ತಾ ಇದೆ, ಮುರುಳಿಗಳಲ್ಲಿ, ಬಾಬಾರವರ ಮಹಾವಾಕ್ಯಗಳಲ್ಲಿ ಈ ಒಂದು ಶ್ರೀಮತ ಸಿಗ್ತಾ ಇದೆ. ಈ ಬಾಬಾ ಏನು ಶ್ರೀಮತ ಕೊಡ್ತಿದಾರಲ್ಲ, ಇದೇ ನಮಗೆ ಪತ್ತೆ ಕೊಡ್ತಿರುವಂಥದ್ದು. ಪತ್ತೆ ಅಂತ ನಾವು ಅನ್ಕೋಬೇಕು. ಪತ್ತೆ ಇಡ್ತಿದ್ದಾರೆ, ಇದನ್ನ ಮಾಡಿ ಅಂದರೆ ಈ ರೀತಿ ಇರಬೇಡಿ, ಈ ರೀತಿ ಇರಿ, ಈ ರೀತಿ ಇರಿ ಅಂತಾರೆ. ಅಂದರೆ ಡಾಕ್ಟರ್ ಏನು ಹೇಳ್ತಾರೆ ಹೇಳಿ? ನೀವು ಈ ಆಹಾರ ತಿನ್ನಬೇಡಿ, ಈ ಆಹಾರ ತಗೊಳ್ಳಿ, ಆಸೆ ಆಗೋವರೆಗೂ ನೀವು ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಹಾಕೋಬೇಕು, ಟೈಮ್ ಟು ಸಿರಪ್ ಕೊಟ್ಟಿದ್ರೆ ಸಿರಪ್ ಹಾಕ್ಕೋಬೇಕು ಟೈಮ್ ಟು ಟೈಮು. ಮತ್ತು ಈ ಥರ ಪದಾರ್ಥಗಳನ್ನು ಈ ಟೈಮಲ್ಲಿ ತಿನ್ನಬಾರ್ದು, ನೀವು ಈ ಥರದ್ದೇ ತಿನ್ನಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ನಾವು ತಿಂದರೆ ವಾಸಿ ಆಗುತ್ತೆ, ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ ಇನ್ನು, ಅಲ್ವಾ? ಶರೀರ ಬಿಡೋ ಸಮಸ್ಯೆನೂ ಅಂಥ ಸಮಯನೂ ಬಂದ್ಬಿಡುತ್ತೆ ಆಮೇಲೆ, ಅಲ್ವಾ? ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಮೆಡಿಸನ್ ಕೊಡ್ತಿದ್ದಾರೆ, ನನ್ನನ್ನು ಸ್ಮೃತಿ ಮಾಡಿ. ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಕೊಡ್ತಿದ್ದಾರೆ. ಟೈಮ್ ಟು ಟೈಮ್ ಏನು ಮಾಡಬೇಕು? ನೀವು ಟ್ಯಾಬ್ಲೆಟ್ ಹಾಕ್ಕೊಳ್ಳಿ ಅಂತವ್ರು ಹೇಳ್ತಾರೆ. ನೀವು ಪ್ರತಿ ಸೆಕೆಂಡು ನನ್ನನ್ನು ನೆನಪು ಮಾಡಿ, ಜ್ಞಾನವನ್ನು ಕೇಳಿ, ಮಂಥನ ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ, ಜ್ಞಾನ ಮನನ ಮಾಡಿ, ಜ್ಞಾನ ಮಂಥನ ಮಾಡಿ ಹೇಳ್ತಿದ್ದಾರೆ. ಮತ್ತು ಈ ಥರ ನೋಡಬೇಡಿ, ಈ ಥರ ಮಾತಾಡಬೇಡಿ, ಈ ಥರ ಯೋಚನೆ ಮಾಡಬೇಡಿ, ಈ ಥರ ಕರ್ಮಗಳನ್ನು ಮಾಡಬೇಡಿ ಅಂತ ಪತ್ತೆ ಇಡ್ತಿದ್ದಾರೆ, ಅಲ್ವಾ? ಪತ್ತೆನೂ ಇಡ್ತಿದ್ದಾರೆ, ಜೊತೆಗೆ ಸಲಹೆನೂ ಕೊಡ್ತಿದ್ದಾರೆ ನಮಗೆ. ಅಂದರೆ ಈ ಸಲಹೆಯನ್ನು ನಾವು ಡೈರೆಕ್ಷನ್ನು, ಶ್ರೀಮತ ಅಂತ ನಾವು ಹೇಳ್ತೀವಿ. ಮತ್ತು ಅವರು ಹೇಳಿರೋ ರೀತಿ ನಾವು ನಡ್ಕೊಳ್ತಾ ಹೋಗ್ತೀವಿ, ಅಲ್ವಾ? ಅಮೃತ ವೇಳೆ ಯೋಗ ಮಾಡಬೇಕು, ಸಂಜೆ ಯೋಗ ಮಾಡಬೇಕು, ಮುರುಳಿ ಪ್ರತಿದಿನ ಮುರುಳಿ ಕೇಳಬೇಕು, ಅದರ ಒಂದು ಮಂಥನ ಮಾಡಬೇಕು, ಯಾರನ್ನೇ ನೋಡೋದು ಆತ್ಮಿಕ ದೃಷ್ಟಿಯಲ್ಲಿ ನೋಡುವಂಥದ್ದು, ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇರುವಂತಹದ್ದು. ಮತ್ತು ನಾವು ನಿಮಿತ್ತ ಆಗಿರಬೇಕು ಅಂತ ಹೇಳ್ತಾರೆ. ನಿಮ್ಮನ್ನು ನಮಗೆ ಕೊಟ್ಟು, ನಿಮ್ಮನ್ನು ನೀವೇ ಅಂದರೆ ನಿಮ್ಮ ಕೈಯಾರೆ ನಿಮ್ಮನ್ನು ನನಗೆ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ನಾವು ಬಾಬಾರವರಿಗೆ ಅರ್ಪಣೆ ಮಾಡುವಂಥದ್ದು. ಅಂದರೆ ಆತ್ಮ ನಾನು, ನನ್ನನ್ನು ನಾನೇ ಬಾಬಾರವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನನ್ನ ಮನ, ಬುದ್ಧಿ, ಸಂಸ್ಕಾರ ಎಲ್ಲ ಬಾಬಾರವ್ರದ್ದು, ಶರೀರ ಬಾಬಾರವ್ರದ್ದು, ಮನೆ ಬಾಬಾರವ್ರದ್ದು, ಸಂಬಂಧಗಳು ಬಾಬಾರವರದ್ದು, ದನ ಬಾಬಾರವರದ್ದು, ಎಲ್ಲವೂ ಬಾಬಾರವರದ್ದು, ನಮ್ಮ ಜೀವನನೇ ಬಾಬಾರವರದ್ದು. ಎಲ್ಲ ಕೊಟ್ಬಿಡಿ, ನನಗೆ ಅರ್ಪಣೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟರೆ ತಾನೇ ಅದನ್ನು ಅವರು ಸರಿ ಮಾಡೋದು. ಅಂದರೆ ಇದು ಎಂಥ ಕಠಿಣವಾದ ಕಾಯಿಲೆ ಗೊತ್ತಾ? ಬರೀ ಟ್ಯಾಬ್ಲೆಟಲ್ಲಿ ಇಂಜೆಕ್ಷನಲ್ಲಿ ವಾಸಿ ಆಗೋ ಕಾಯಿಲೆ ಅಲ್ಲ ಇದು. ಆಪ್ರೇಷನ್ ಮಾಡಿ ತೆಗೆಯುವಂಥ ಕಾಯಿಲೆ ಇದು. ಅಂಥ ಟ್ರೀಟ್ಮೆಂಟ್ ಕೊಡಬೇಕೀಗ. ಅಡ್ಮಿಟ್ ಆಗಬೇಕಾಗತ್ತೆ ಹಾಸ್ಪಿಟಲಲ್ಲಿ. ಸರ್ಜರಿ ಮಾಡೋದಕ್ಕೆ ನಮ್ಮ ಬಾಡಿಯನ್ನೇ ಕೊಡಬೇಕಾಗತ್ತೆ. ಸರ್ಜರಿ ಮಾಡೋವರೆಗೂ ನಮ್ಮ ಬಾಡಿಯನ್ನು ಕೊಡಬೇಕಾಗತ್ತೆ, ಅವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ, ಅಲ್ವಾ? ಬರೀ ಟ್ಯಾಬ್ಲೆಟಲ್ಲಿ ಹೋಗುವಂಥದ್ದಲ್ಲ ಅದು, ಬರೀ ಇಂಜೆಕ್ಷನಲ್ಲೂ ಹೋಗುವಂಥದ್ದಲ್ಲ ಅದು. ಆಪ್ರೇಷನ್ ಮಾಡಬೇಕಾಗತ್ತೆ, ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕಾಗತ್ತೆ, ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ನಾವು ಇಷ್ಟು ದಿನ ಅನ್ನೋ ಟ್ರೀಟ್ಮೆಂಟ್ ಇರುತ್ತೆ, ಅದೆಲ್ಲ ತೊಗೊಳ್ಬೇಕಾಗತ್ತೆ. ಅಂಥ ಕಾಯಿಲೆ ಇದು. 63 ಜನ್ಮದ ಕಾಯಿಲೆ. ಅಷ್ಟು ಈಸಿಯಾಗಿ ಹೋಗುತ್ತಾ? ಅಷ್ಟು ಕಠಿಣವಾದ ಸಂಸ್ಕಾರ, ಸ್ವಭಾವ, ಅಷ್ಟು ಕಠಿಣವಾಗಿ ದೇಹಾಭಿಮಾನ ತುಂಬ್ಕೊಂಡ್ಬಿಟ್ಟಿದೆ, ದೇಹದ ಸಂಸ್ಕಾರಗಳು ತುಂಬ್ಕೊಂಡ್ಬಿಟ್ಟಿದೆ, ಸ್ಮೃತಿ ತುಂಬ್ಕೊಂಡ್ಬಿಟ್ಟಿದೆ. ಈ ಕಾಯಿಲೆ ಎಲ್ಲ ಹೋಗಬೇಕು ಅಂದರೆ ಎಷ್ಟು ನಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಲ್ಲ? ಟ್ರೀಟ್ಮೆಂಟು ಕೊಡಬೇಕು ಅಂದರೆ ನಾವು ಅಡ್ಮಿಟ್ ಆಗಿಬಿಡ್ಬೇಕು. ಅಡ್ಮಿಟ್ ಆಗಿಬಿಟ್ರೆ ನಾವು ಮನೆ ನೆನಪಿರಲ್ಲ, ಯಾರೂ ನೆನಪಿರಲ್ಲ ನೋಡಿ. ಅಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಟ್ರೆ ಅಂದರೆ ನಾವು ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ. ಡಾಕ್ಟ್ರು ಟೈಮ್ ಟು ಟೈಮ್ ಬಂದು ಏನೇನು ಕೊಡಬೇಕೋ ಕೊಡ್ತಿರ್ತಾರೆ, ನೋಡ್ತಿರ್ತಾರೆ, ವಿಚಾರಿಸ್ಕೊತಾ ಇರ್ತಾರೆ, ಅಲ್ವಾ? ಇಷ್ಟು ದಿನ ಅಂತ ಇರುತ್ತೆ, ಆಮೇಲೆ ಆಪ್ರೇಷನ್ ಮಾಡ್ತಾರೆ. ಅವ್ರೇನು ಆಪ್ರೇಷನ್ ಮಾಡಬೇಕು ಅಂದಿದ ತಕ್ಷಣ ಮಾಡಿಬಿಡೋದಿಲ್ಲ. ಅಷ್ಟು ದಿನ ಅಂತ ಅಬ್ಸರ್ವೇಷನಲ್ಲಿ ಇರ್ಬೋದು, ಅಲ್ವಾ? ಅಷ್ಟು ದಿನ ಆದಮೇಲೆ, ಇಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನ ಆದಮೇಲೆ ಮತ್ತೆ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದ್ಮೇಲೂ ಸ್ವಲ್ಪ ದಿನ ಇರಬೇಕಾಗತ್ತೆ,
ಹಾಸ್ಪಿಟಲಲ್ಲಿ ಎಲ್ಲ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ, ಮತ್ತು ಎಷ್ಟೊಂದು ಅವರ ಒಂದು ನಿಯಮಗಳಿರುತ್ತೆ ಡಾಕ್ಟರ್ದು, ಆ ಒಂದು ಹಾಸ್ಪಿಟಲ್ ನಿಯಮಗಳೆಲ್ಲ ಏನೇನಿರುತ್ತೆ, ಸಂಪೂರ್ಣ ವಾಸಿ ಆಗಬೇಕು ಅಂತಂದರೆ ಅಲ್ವಾ, ಎಲ್ಲದರ ಒಂದು ಅವಶ್ಯಕತೆ ಇರುತ್ತೆ ಅಲ್ವಾ. ಮತ್ತು ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, ನಾವು ವಾಸಿ ಮಾಡ್ಕೋಬೇಕು ಅಂದರೆ, ನಂಗೆ ವಾಸಿ ಆಗಬೇಕು ಅಂದ್ರೆ ಆಪ್ರೇಷನ್ ಮಾಡ್ಕೋಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ವಾ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ನಾನು ಬರಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂದರೆ ಹೇಗೆ, ಹಂಗೆ ಸಾಯ್ಬೇಕಾಗತ್ತೆ ನಾವು ಮನೆಯಲ್ಲೇ ಅಲ್ವಾ. ಅದಕ್ಕೆ ಹೋಗ್ಬೇಕಾಗತ್ತೆ, ಮನೆ ಬಿಡಬೇಕಾಗತ್ತೆ, ಸಂಬಂಧಗಳು ಬಿಡಬೇಕಾಗತ್ತೆ, ಎಲ್ಲ ಬಿಡಬೇಕಾಗತ್ತೆ. ಆಪರೇಷನ್ ಥಿಯೇಟರಲ್ಲಿ ಯಾರೂ ಇರೋದಿಲ್ಲ, ಡಾಕ್ಟರ್ಗಳಿರ್ತಾರಷ್ಟೇ, ಸರ್ಜರಿ ಮಾಡುವಂಥ ಡಾಕ್ಟರ್ ಇರ್ತಾರಷ್ಟೇ. ಒಂದು ಹಾಸ್ಪಿಟಲ್ ಮಾಡೋಕ್ಕೆ ಮುಂಚೆ ಹಾಸ್ಪಿಟಲಲ್ಲಿ ಸರ್ಜರಿ ಮಾಡೋಕ್ಕೆ ಮುಂಚೆನೂ ಸ್ವಲ್ಪ ದಿನ ಇಟ್ಟಿರ್ತಾರಲ್ಲ, ಸ್ವಲ್ಪ ದಿನ ಟ್ರೀಟ್ಮೆಂಟ್ ಕೊಡ್ತಿರ್ತಾರಲ್ಲ, ಅಂದರೆ ಅಷ್ಟೊಂದು ನಮಗೆ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಹೋಗಿಲ್ಲ ನೋಡಿಲ್ವಲ್ಲ, ಅಷ್ಟೊಂದು ಗೊತ್ತಿರೋದಿಲ್ಲ. ಗೊತ್ತಿರೋಷ್ಟೇ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಿರೋಂಥದ್ದು. ಅಂದರೆ ಆ ಸಮಯದಲ್ಲಿ ಮನೆಯವರೇ ಬರ್ತಿರ್ತಾರೆ, ನೋಡ್ಕೊತಿರ್ತಾರೆ, ಅವ್ರು ಹೋಗ್ತಿರ್ತಾರೆ. ಆದರೆ ಅವ್ರು ಹಾಸ್ಪಿಟಲಲ್ಲೇ ಇರ್ತಾರೆ, ಡಾಕ್ಟರು ಒಂದು ಅಂಡರಲ್ಲೇ ಇರ್ತಾರೆ, ಅವರು ಹಾಸ್ಪಿಟಲ್ ಒಂದು ಅಂಡರಲ್ಲೇ ಇರ್ತಾರೆ ಅವರು ಅಲ್ವಾ. ಟೈಮ್ ಟು ಟೈಮ್ ಬಂದವ್ರು ನೋಡ್ಕೊಳ್ತಾ, ಅವರು ಡ್ರಿಪ್ಸ್ ಇರ್ಬೋದು, ಹಾಕೋದಿರ್ಬೋದು, ಏನು ಮಾಡಬೇಕು ಅದೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಅಲ್ವಾ. ಹಾಗೂ ಅವ್ರು ಮನೆ ಬಿಟ್ಟಿರ್ತಾರೆ, ಸಂಬಂಧಗಳು ಎಲ್ಲವನ್ನ, ಕೆಲಸ ಕಾರ್ಯಗಳು ಎಲ್ಲವನ್ನೇ ಬಿಟ್ಟಿರ್ತಾರೆ. ಯಾಕೆ ಹೇಳಿ, ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ಬೇಡವಾ ಹೇಳಿ. ಕಾಯಿಲೆ ವಾಸಿ ಮಾಡ್ಕೋಬೇಕಂದ್ರೆ ಎಲ್ಲವನ್ನು ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು, ಇಲ್ಲಾಂದ್ರೆ ವಾಸಿ ಆಗೋದಿಲ್ಲ. ಆಪ್ರೇಷನ್ ಮಾಡಿಸ್ಕೋಬೇಕು, ಎಲ್ಲವನ್ನ ಆ ಸಮಯಕ್ಕೆ ನಾವು ಬಿಡಬೇಕಾಗತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅಯ್ಯೋ ಏನು ಮಾಡೋದು, ಕಾಯಿಲೆ ಇದೆ ಅಂತ ಆಪ್ರೇಷನ್ ಮಾಡಿಸ್ಕೋಬೇಕು, ನನಗೆ ವಾಸಿನೂ ಆಗಬೇಕು ಅನ್ನೋದು ಇದೆ, ಮತ್ತು ನಾನು ಮನೆ ಬಿಡೋಕ್ಕೂ ರೆಡಿ ಇಲ್ಲ, ಕೆಲಸ ಬಿಡೋಕ್ಕೂ ರೆಡಿ ಇಲ್ಲ ಅಂದರೆ ಅದು ಹೇಗೆ ವಾಸಿ ಆಗುತ್ತೆ, ಯೋಚನೆ ಮಾಡಿ. ಅವೆಲ್ಲ ಬಿಟ್ಟು ಲೀವ್ ತಗೊಂಡು ಏನು ಮಾಡಬೇಕಾಗತ್ತೆ, ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಎಲ್ಲನೂ ಬದಿಗಿಟ್ಟು ನಾವು ಆ ಡಾಕ್ಟರ್ ಟ್ರೀಟ್ಮೆಂಟಲ್ಲೇ ಇರಬೇಕಾಗತ್ತೆ ವಾಸಿ ಆಗಬೇಕಂದ್ರೆ. ಇಲ್ಲಾಂದ್ರೆ ವಾಸಿ ಆಗುತ್ತಾ, ಇಲ್ಲ ಅಲ್ವಾ. ಇದೆಲ್ಲರಿಗೂ ಗೊತ್ತಿರೋಂಥದ್ದು ನಿಮಗೆಲ್ಲರಿಗೂ ಸಹ. ಹಾಗೆ ಇಲ್ಲಿ ಬಾಬಾರವರು ಅವಿನಾಶಿ ಡಾಕ್ಟರಾಗಿ ಬಂದಿದ್ದಾರೆ, ಸರ್ಜನ್ ಆಗಿ ಬಂದಿದ್ದಾರೆ. ಅವ್ರ ಹತ್ರ ನಾವು ಬಂದಿದ್ದೀವಿ, ಈಗ ನಮಗೆ ವಾಸಿ ಮಾಡಕ್ಕೆ ಬಂದಿದ್ದಾರೆ ಬಾಬಾ. 63 ಜನ್ಮದ ಕಾಯಿಲೆಯನ್ನು, ಆತ್ಮದ ರೋಗವನ್ನು ವಾಸಿ ಮಾಡಕ್ಕೆ ಬಂದಿದ್ದಾರೆ ನಮ್ಮದು. ಆದರೆ ನಾವು ಅವ್ರು ಹೇಳ್ದಂಗೆ ಕೇಳಕ್ಕೆ ರೆಡಿ ಇಲ್ಲ. ಅವ್ರನ್ನೇ ಅಂದರೆ ನೋಡಿ, ಅವರ ಒಂದು ಅಂಡರಲ್ಲಿ ಇರೋದು ಅಂದರೆ ಅವ್ರ ನೆನಪಲ್ಲಿರೋದು, ಅವರ ಒಂದು ಶ್ರೀಮತದಂತೆ ನಡೆಯುವಂತಹದ್ದು, ಅವರ ಸಲಹೆಯಂತೆ ನಡೆಯುವಂತಹದ್ದು, ಅವರ ನೆನಪಲ್ಲೇ ಇರುವಂಥದ್ದು. ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಪೇಷಂಟ್ ಅಂದಮೇಲೆ, ಬಾಬಾ ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳ್ತಾ ಇರಬೇಕಾಗತ್ತೆ, ಆಗಲೇ ಕಾಯಿಲೆ ವಾಸಿ ಆಗೋದು. ಡಾಕ್ಟ್ರ್ ಹೇಳೋದು ಬಿಟ್ಬಿಟ್ಟು ಬೇರೆ ಯಾರ್ಯಾರು ಹೇಳಿದ್ದೋ ಮಾಡ್ತಾ ಇದ್ರೆ ಅಲ್ಲೇನಾಗುತ್ತೆ, ಕಾಯಿಲೆ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಡಾಕ್ಟ್ರ್ ಹತ್ರ ಬರೋದು, ಡಾಕ್ಟ್ರೇ ಈ ಥರ ಆಗ್ಬಿಡ್ತು, ನಾನು ಹೇಳಿದ್ನಮ್ಮ, ನಾನೇನು ಹೇಳಿದ್ದೆ, ಈ ರೀತಿ ಮಾಡು ಅಂತ ಹೇಳಿದೆ, ನೀನು ಯಾಕೆ ಆ ಥರ ಮಾಡಿದೆ. ಡಾಕ್ಟ್ರು ಒಂದು ಪರ್ಮಿಷನ್ ಇಲ್ಲದೆ ನೀನೇನು ಮಾಡೋಂಗಿಲ್ಲ ಅಂತ ಹೇಳ್ಬಿಡ್ತಾರಲ್ಲ. ಇವಾಗ ಏನೇ ಒಂದು ಮೆಡಿಸನ್ ತೊಗೋಬೇಕು ಅಂದ್ರೆ ಡಾಕ್ಟರ್ ಪರ್ಮಿಷನ್ ತೊಗೊಳ್ಳಿ ಅಂತಾರೆ, ಸುಮ್ಮನೆ ತೊಗೊಳ್ಬೇಡಿ ಅಂತಾರೆ ಅಲ್ವಾ. ಡಾಕ್ಟ್ರಿಗೆಲ್ಲ ಗೊತ್ತಿರುತ್ತೆ ಏನು ಕೊಡಬೇಕು, ಯಾವುದು ಕೊಡಬೇಕು, ಆ ಕಾಯಿಲೆಗೆ ಯಾವ ಮೆಡಿಸನ್ ಕೊಟ್ಟರೆ ಚೆಂದ ಇರುತ್ತೆ, ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಮತ್ತು ಬೇರೆಯವ್ರ ಹತ್ರ ನಾವು ಸಜೆಷನ್ ತೊಗೊಂಡ್ಬಿಟ್ರೆ ಅದು ಒಂದೋಗಿ ಇನ್ನೊಂದು ಆಗ್ಬಿಟ್ಟಿರುತ್ತೆ. ಹಾಗೆ ನಾವು ಬಾಬಾರವ್ರ ಹತ್ರ ಸಜೆಷನ್ ತೊಗೋಬೇಕು, ಬಾಬಾರವ್ರ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು, ಬಾಬಾರವ್ರ ಹತ್ರ ನಾವು ಮೆಡಿಸನನ್ನು ತೊಗೋಬೇಕಾಗತ್ತೆ. ಬಾಬಾಗೆ ಗೊತ್ತಿದೆ ಈಗ ನನಗೇನಾಗಿದೆ ಅನ್ನೋದನ್ನ ನಾನು ಡಾಕ್ಟರ್ ಹತ್ರ ಹೇಳಬೇಕು. ಯಾಕಂದರೆ ಡಾಕ್ಟರ್ ನಂಗೆ ಟ್ರೀಟ್ಮೆಂಟ್ ಕೊಡೋದು, ಬೇರೆಯವ್ರ ಹತ್ರ ಹೇಳಿದ್ರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅವರೇನು ಡಾಕ್ಟ್ರುಗಳಲ್ಲ. ಡಾಕ್ಟ್ರುಗಳಲ್ಲದೆ ಇರೋರ ಹತ್ರ ಹೋಗ್ಬಿಟ್ಟು ನನಗೆ ಈ ಕಾಯಿಲೆ ಇದೆ, ಆ ಕಾಯಿಲೆ ಇದೆ ಅಂದರೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಏನು ಆಪ್ರೇಷನ್ ಮಾಡಿ ನಿಮ್ಗೆ ವಾಸಿ ಮಾಡ್ತಾರೆ ಅಲ್ವಾ. ಡಾಕ್ಟರ್ ಹತ್ರನೇ ಬಂದು ಏನು ಮುಚ್ಚಿರದೆ ಎಲ್ಲ ಹೇಳ್ಕೊಂಬಿಡ್ತೀವಿ ಅಲ್ವಾ. ಈ ಥರ ಶರೀರದಲ್ಲಿ ಈ ಥರ ಆಗ್ತಿದೆ, ಆ ಥರ ಆಗ್ತಿದೆ, ಈ ಕಾಯಿಲೆ, ಆ ಕಾಯಿಲೆ, ಈ ನೋವು, ಆ ನೋವು ಎಲ್ಲ ಡಾಕ್ಟರ್ ಹತ್ರ ನಾವು ಹೇಳ್ಕೊತೀವಿ. ಆಗ ಡಾಕ್ಟರ್ಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು. ಹಾಗೆ ಬಾಬಾರವ್ರ ಹತ್ರ ನಮ್ಮ ಒಂದು ಬಲಹೀನತೆಗಳೇನೇನಿದ್ದಾವೆ, ನಮ್ಮ ಒಂದು ವಿಕಾರಗಳೆಲ್ಲ ಏನೇನಿದ್ದಾವೆ, ನಮ್ಮ ಒಂದು ಹಳೆಯ ಸ್ವಭಾವ ಸಂಸ್ಕಾರಗಳೆಲ್ಲ ಏನೇನಿದ್ದಾವೆ, ಇವುಗಳು ಎಲ್ಲ
ನಮ್ಮ ಹತ್ರ ಇದಾವೆ ಅನ್ನೋದು ಬಾಬಾರವ್ರಿಗೆ ಗೊತ್ತಿದೆ. ಆದರೂ ಈಗ ಡಾಕ್ಟರು ನಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರಿಗೆ ಜ್ವರ ಇದೆ ಅನ್ನೋದು. ಆದರೂ ಕೂಡ ಅವರು ಕೇಳ್ತಾರೆ, ಏನೇನಾಗ್ತಾ ಇದೆ ಹೇಳಮ್ಮ, ಹೇಳಬೇಕಾಗತ್ತೆ ನಾವು. ಹಾಗೆ ಇಲ್ಲಿ ಬಾಬಾರವರಿಗೆ ನಾವು ಪ್ರತಿಯೊಂದು ನನ್ನ ಬಲಹೀನತೆಗಳು ಏನಿದಾವೆ ಅನ್ನೋದನ್ನು ಸಹ ನಾವು ಮಧ್ಯ ಮಧ್ಯದಲ್ಲಿ ತಿಳಿಸ್ತಾ ಇರಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈಗ ಮಧ್ಯದಲ್ಲಿ ಏನಾದರೂ ಬಲಹೀನತೆ ಬಂತು ಅಂತಂದರೆ, ಈಗ ಡಾಕ್ಟ್ರು ಮೆಡಿಸನ್ ಕೊಟ್ಟಿರ್ತಾರೆ, ಮತ್ತೆ ಇಷ್ಟು ದಿನ ನೀವು ತಗೊಳ್ಳಿ ಅಮ್ಮ, ಆಮೇಲೆ ಏನಾದರೂ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅದನ್ನು ಬಂದು ನಮಗೆ ತಿಳಿಸಿ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಅಲ್ವಾ. ಮತ್ತೆ ತಗೊಳ್ತಾ ಇದ್ದೀನಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಅದು ಒಂದು ಟ್ಯಾಬ್ಲೆಟ್ ಚೇಂಜ್ ಮಾಡೋದು, ಇಲ್ಲ ಟ್ರೀಟ್ಮೆಂಟ್ ಚೇಂಜ್ ಮಾಡ್ತಾರೆ. ಅವಾಗ ಅವ್ರು ಮಾಡ್ತಿರೋ ಮೊದಲು ಕೊಡ್ತಾ ಇದ್ದಿದ್ದು ಅದು ಈಗ ಚೇಂಜ್ ಆಗಿಬಿಡುತ್ತೆ. ಬೇರೆ ಒಂದು ರೀತಿಯಲ್ಲಿ ಅವರು ಮೆಡಿಸನ್ನು ಒಂದು ಬೇರೆ ಥರ ಚೇಂಜ್ ಮಾಡಿ ಕೊಡ್ತಾರೆ. ಇಲ್ಲಿ ಬಾಬಾರವರಿಗೆ ನಾವು ಹೇಳಬೇಕಾಗತ್ತೆ, ಬಾಬಾ ಈ ರೀತಿ ಆಗ್ತಾ ಇದೆ, ಆ ರೀತಿ ಆಗ್ತಾ ಇದೆ ಅಂತ ನಾವು ಹೇಳಿದಾಗ ಬಾಬಾ ಏನು ಮಾಡ್ತಾರೆ, ನಮಗೆ ಇಲ್ಲಂತೂ ಅಲ್ಲಾದರೂ ಚೇಂಜ್ ಮಾಡ್ತಾರೆ. ಆದರೆ ಇಲ್ಲಿ ಬಾಬಾರವರ ಜ್ಞಾನ ಯೋಗನೇ ನಮಗೆ ಮೆಡಿಸನ್ನು ಅಲ್ವಾ. ಇವೆರಡೇ ಬಾಬಾರವರ ನೆನಪು, ಅವರ ಒಂದು ಶ್ರೀಮತನೇ ನಮಗೆ ಮೆಡಿಸನ್ನು. ಅವ್ರ ಮಹಾವಾಕ್ಯಗಳೇ ಆಗಿದ್ದಾವೆ. ಇವುಗಳಲ್ಲಿ ನಾವು ನಡೀತಿರ್ತೀವಿ ಅಂದರೆ ಪಕ್ಕ ಆಗ್ತೀವಿ ನಾವು, ಸಂಪೂರ್ಣ ನಮಗೆ ವಾಸಿ ಆಗಿಬಿಡುತ್ತೆ, ಪಕ್ಕ ಆರೋಗ್ಯವಂತರಾಗ್ತೀವಿ ನಾವು ಆತ್ಮಿಕವಾಗಿ. ಆದರೆ ನಾವು ಇಲ್ಲಿ ಬಾಬಾರವರಿಗೂ ಬಲಹೀನತೆಗಳನ್ನು ಹೇಳ್ಕೊಳ್ತಾ ಇರಬೇಕಾಗತ್ತೆ. ಈಗ ನಾವು ಬಾಬಾರವರ ಒಂದು ಡಾಕ್ಟರ್, ಈಗ ಅವ್ರ ಹತ್ರ ನಾವು ಬಂದಿದ್ದೀವಿ ಅಂದರೆ ಅವರ ಒಂದು ಅಂಡರೆಲ್ಲ ನಿಲ್ಲಬೇಕಾಗತ್ತೆ. ಅವರ ಒಂದು ಟ್ರೀಟ್ಮೆಂಟಲ್ಲಿ ಅವ್ರ ಟ್ರೀಟ್ಮೆಂಟನ್ನು ನಾನು ತಗೊಳ್ಬೇಕಾಗತ್ತೆ, ನಾನು ಒಪ್ಕೊಳ್ಬೇಕಾಗತ್ತೆ, ಎಲ್ಲ ತೆಗಿಬೇಕಾಗತ್ತೆ. ಈಗ ಆತ್ಮದ ಒಂದು ಕಾಯಿಲೆ ವಾಸಿ ಮಾಡ್ಕೋಬೇಕಂದ್ರೆ ದೇಹದ ಒಂದು ನೆನಪು, ದೇಹದಾರಿಗಳ ನೆನಪು, ಅದು ಇದು ಎಲ್ಲವನ್ನ ಮರಿಬೇಕಾಗತ್ತೆ. ಅವನ್ನ ಎಲ್ಲ ಮರೆತು ನಿಮಿತ್ತ ಆಗಬೇಕಾಗತ್ತೆ ಅವುಗಳಿಗೆ. ಕೇವಲ ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೇ, ಅವರೆಲ್ಲರೂ ನನ್ನ ಸಹೋದರರು, ಇವೆಲ್ಲ ಬರಬೇಕಾಗತ್ತೆ. ಎಲ್ಲ ಮನಸ್ಸು ಬುದ್ಧಿಯಿಂದ ತೆಗೆಯೋದು ಹೇಳ್ತಾ ಇರೋದು. ಶಾರೀರಿಕವಾಗಿ ದೂರ ಆಗೋದೆಲ್ಲ ಹೇಳ್ತಿಲ್ಲ. ಅವ್ರ ಜೊತೆ ಇದ್ದರೂ ಏನೇ ಮಾಡ್ತಿದ್ರು ಮನಸ್ಸು ಬುದ್ಧಿಯಿಂದ ಹತ್ರ ಇರಬೇಕು. ಯಾಕಂದರೆ ಆತ್ಮದಲ್ಲಿ ಮನಸ್ಸು ಇರುವಂಥದ್ದು, ಬುದ್ಧಿ ಇರುವಂಥದ್ದು. ನಾನು ಯಾವುದನ್ನು ಬಾಬಾರವ್ರಿಗೆ ಕೊಡಬೇಕು, ನನ್ನನ್ನು ನಾನು ಕೊಡಬೇಕು, ನನ್ನ ಮನಸ್ಸು ಬುದ್ಧಿಯನ್ನು ಕೊಡಬೇಕು ಬಾಬಾರವರಿಗೆ. ಡಾಕ್ಟರ್ ಆಗಿರುವಂಥ ಬಾಬಾರವರಿಗೆ ನನ್ನ ಮನಸ್ಸು ಬುದ್ಧಿಯನ್ನು ಕೊಡಬೇಕು. ಅದನ್ನು ಕೊಟ್ಟಾಗ ಮನಸ್ಸನ್ನು, ಬುದ್ಧಿಯನ್ನು, ಸಂಸ್ಕಾರವನ್ನು ಪರಿವರ್ತನೆ ಮಾಡ್ತಾರೆ. ಅಂದರೆ ಮನಸ್ಸಲ್ಲಿರುವಂಥ ರೋಗ, ಬುದ್ಧಿಯಲ್ಲಿರುವಂಥ ರೋಗ, ಸಂಸ್ಕಾರಗಳ ರೋಗ ಏನಿದೆ ಎಲ್ಲ ಹಳೆ ಸ್ವಭಾವ ಸಂಸ್ಕಾರನೇ ಅದೆಲ್ಲನೂ ಕೂಡ ಅಲ್ವಾ. ವ್ಯರ್ಥ ಸಂಕಲ್ಪಗಳು ಮಾಡ್ತಾ ಇರೋದಿರ್ಬೋದು, ವ್ಯರ್ಥ ಯೋಚನೆ, ನೆಗೆಟಿವಿಟಿ, ಅದರಿಂದನೇ ಬುದ್ಧಿ, ಅದರಂತೆಯೇ ಸಂಸ್ಕಾರ ಇತ್ತು. ಇವಾಗ ಅದೆಲ್ಲ ಪರಿವರ್ತನೆ ಮಾಡಿಬಿಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಬಾಬಾ. ನಾವೆಲ್ಲ ಬಾಬಾರವರಿಗೆ ಮನಸ್ಸು ಬುದ್ಧಿಯಿಂದ ಎಲ್ಲ ನೀನೇ, ಯಾವುದೂ ಇಲ್ಲ ಅಂತ ಅವ್ರಿಗೆ ನಾವು ಸರೆಂಡರ್ ಆಗಿಬಿಡ್ಬೇಕು. ಡಾಕ್ಟರ್ಗೆ ಹೇಗೆ ಪೇಷಂಟ್ ಸರೆಂಡರ್ ಆಗಿಬಿಡ್ತಾರೆ, ಏನಾದ್ರು ಮಾಡಿ ವಾಸಿ ಮಾಡಿಬಿಡಿ ಡಾಕ್ಟ್ರೇ ಅಂತ ಅಲ್ವಾ, ಸರೆಂಡರ್ ಆಗಿಬಿಡ್ತಾರೆ. ಆಪ್ರೇಷನ್ ಮಾಡೋದು ಹೋಗುವಷ್ಟು ಡಾಕ್ಟರ್ ಕೈಯಲ್ಲಿ ಬಿಟ್ಬಿಡ್ತಾರೆ, ಎಲ್ಲ ಡಾಕ್ಟ್ರ್ ವಾಸಿ ಮಾಡಿಬಿಡ್ತಾರೆ ಅಂತ. ಹಾಗೆ ಇಲ್ಲಿ ಬಾಬಾ ನಮಗೆ ಡಾಕ್ಟರ್ ಆಗಿರೋದ್ರಿಂದ, ಸರ್ಜನ್ ಆಗಿರೋದ್ರಿಂದ ನಾವು ಕೊಟ್ಟು ಬಿಡಬೇಕು ನಮ್ಮ ಮನ, ಬುದ್ಧಿ, ಸಂಸ್ಕಾರ ಎಲ್ಲವನ್ನ, ಸಂಬಂಧಗಳು ಎಲ್ಲವನ್ನು ಕೊಟ್ಬಿಡಬೇಕು. ಎಲ್ಲವೂ ಸಹ ಆರೋಗ್ಯ ಆಗಿಬಿಡುತ್ತೆ. ಸಂಬಂಧಗಳು ಸುಖ ಶಾಂತಿಯನ್ನು ಕೊಡೋ ರೀತಿ ಆರೋಗ್ಯವಾಗಿರುತ್ತೆ ಸಂಬಂಧಗಳು. ದೇಹನೂ ಸಹ ಆರೋಗ್ಯವಾಗಿರುತ್ತೆ, ಸುಖವನ್ನು ಕೊಡುವಂತಹದ್ದೇ ರೀತಿ. ದುಃಖ ಕೊಟ್ಟು ಕಾಯಿಲೆ ಅದು ಇದು ಬಂದು ದುಃಖ ಕೊಡೋ ರೀತಿ ಇರೋದಿಲ್ಲ. ಮನಸ್ಸು ಬುದ್ಧಿನೂ ಸಹ ಶಕ್ತಿಶಾಲಿಯಾಗಿರುತ್ತೆ, ವ್ಯರ್ಥ ನೆಗೆಟಿವಿಟಿ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲವೂ ಸಹ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ ತಯಾರಾಗ್ತಾ ಹೋಗುತ್ತೆ. ಡಾಕ್ಟರ್ ಹೇಳಿದಂತೆ ನಾವು ನಡ್ಕೊಂಡಿಲ್ಲ ಅಂದರೆ ನಮ್ಮ ಕಾಯಿಲೆ ವಾಸಿ ಆಗೋದಿಲ್ಲ. ಮತ್ತು ನಾವು ಡಾಕ್ಟರ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಹೇಳಿ. ಡಾಕ್ಟರ್ ಹತ್ರ ಹೋದೆ, ನಂಗೆ ವಾಸಿನೇ ಆಗಲಿಲ್ಲ, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ದು ನಂಗೆ ವಾಸಿನೇ ಆಗಲಿಲ್ಲ. ಯಾಕೆಂದರೆ ಅದರದೇ ಆದಂಥ ಒಂದು ಪ್ರೊಸೆಸ್ ಇರುತ್ತೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಡಾಕ್ಟರ್ ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ, ಆಗ ಅದು ವಾಸಿ ಆಗತ್ತೆ. ನಂಬಿಕೆ ಬೇಕು ಇಲ್ಲಿ. ಬಾಬಾ ಅವರ ಮೇಲೆ ನಂಬಿಕೆ ಬೇಕು ನಮಗೆ. ನಂಬಿಕೆಯಿಂದ ಎಲ್ಲವನ್ನು ಅವರಿಗೆ ಅರ್ಪಣೆ ಮಾಡಿದಾಗ ಆ ರೋಗವನ್ನು ತೆಗಿತಾರೆ. ಸರ್ಜರಿ ಮಾಡಿ ಎಲ್ಲವನ್ನು ತೆಗೆದು ಬಿಸಾಕ್ತಾರೆ, ಹಳೆಯ ಸ್ವಭಾವ ಸಂಸ್ಕಾರವನ್ನು. ದೇಹದ ಸ್ಮೃತಿನೂ ಹಳೆಯ ಸ್ವಭಾವನೇ ಸಂಸ್ಕಾರನೇ ಅಲ್ವಾ. ದೇಹದಾರಿಗಳ ಸ್ಮೃತಿ, ದೇಹಾಭಿಮಾನದಲ್ಲಿ ಬರೋದು, ಇವೆಲ್ಲ ಹಳೆಯ ಸ್ವಭಾವ ಸಂಸ್ಕಾರನೇ ಅಲ್ವಾ. ಇವೆಲ್ಲವನ್ನು ಆಪರೇಷನ್ ಮಾಡಿ ತೆಗೆದಾಕ್ತಾರೆ ಬಾಬಾ, ತೆಗೆದು ಬಿಡ್ತಾರೆ. ಯಾವಾಗ ನಾವು ಕೊಟ್ಟಾಗ
ಹೇಗೆ ಆಪರೇಷನ್ ಥಿಯೇಟರಲ್ಲಿ ಹೇಗೆ ಒಬ್ಬ ಪೇಷಂಟ್ ಹೇಗೆ ಡಾಕ್ಟರ್ಗೆ ಅರ್ಪಣೆ ಮಾಡಿಬಿಡ್ತಾನಲ್ವ, ಅರ್ಪಣೆ ಮಾಡ್ತಾನೆ. ಇಲ್ಲ ಅಂದರೆ ಸರೆಂಡರ್ ಮಾಡಿಲ್ಲ ಅಂದರೆ ಹೇಗೆ ಆಪರೇಷನ್ ಮಾಡೋದು ಅವರು ಡಾಕ್ಟರು? ಮಾಡೋಕ್ಕಾಗೋದಿಲ್ಲ. ಸರ್ಜನ್ ಹೇಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲೂ ಬಾಬಾರವ್ರು ನಾವು ಕೊಟ್ರೇನೆ ಅವರು ಸರ್ಜರಿ ಮಾಡಿ ಎಲ್ಲ ತೆಗಿತಾರೆ. ನಾವು ನೆನಪು ಮಾಡ್ತಾ ಹೋಗ್ತಿರ್ತೀವಿ, ಯೋಗ ಮಾಡ್ತಾ ಹೋಗ್ತಾ ಜ್ಞಾನವನ್ನು ಕೇಳ್ತಾ ಹೋಗ್ತಿರ್ತೀವಿ. ಏನಾಗುತ್ತೆ ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಮಾಡದೆ, ನೆಗೆಟಿವ್ ಸಂಕಲ್ಪಗಳನ್ನು ಮಾಡದೆ ನಾವು ಹೋಗ್ತಿರ್ತೀವಿ. ಆಗ ಹೊಸದಾಗಿ ಯಾವುದೋ ಕಾಯಿಲೆಗಳು ಬರೋದಿಲ್ಲ. ಅಂದ್ರೇನು? ವ್ಯರ್ಥ ಸಂಕಲ್ಪಗಳು ಮಾಡದೆ, ನಾವು ದೇಹದಾರಿಗಳನ್ನು ಸ್ಮೃತಿ ಮಾಡದೆ ಎಲ್ಲ ಬಾಬಾ ನೀನೇ ಅಂದ್ಕೊಳ್ತಾ ನಾವು ಹೋಗ್ತಿರ್ತೀವಿ. ಆಗ ಏನಾಗ್ತಿರುತ್ತೆ, ಹೊಸದಾಗಿ ಯಾವುದೇ ಸಮಸ್ಯೆ, ಪರಿಸ್ಥಿತಿಗಳು, ಆತ್ಮಿಕ ಅಂದರೆ ಮಾನಸಿಕವಾಗಿ ಬಲಹೀನತೆಗಳು, ನೆಗೆಟಿವಿಟಿ, ಈ ಬಲಹೀನತೆ ಇದ್ದಾಗಲೇ ಸಮಸ್ಯೆಗಳು, ವಿಘ್ನಗಳು ಇವೆಲ್ಲ ಬರುವಂತಹದ್ದಲ್ಲ. ಈ ನೆಗೆಟಿವಿಟಿ ಇದ್ದಾಗ ಮತ್ತೆ ಇವೆಲ್ಲವೂ ಸಹ ಬರೋದಿಲ್ಲ. ಮತ್ತೆ ಹಿಂದೆ ಇತ್ತಲ್ಲ 63 ಜನ್ಮದಿತ್ತಲ್ಲ, ಅದೆಲ್ಲವೂ ಸಹ ಏನಾಗ್ತಾ ಹೋಗುತ್ತೆ, ಬಾಬಾ ತೆಗಿತಾ ಹೋಗ್ತಾರೆ. ಹೊಸದಾಗಿ ಬರೋದಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಹಿಂದೆ ಇರೋದನ್ನ ತೆಗಿತಾರೆ. ಹಿಂದೆ ಏನಾಗಿತ್ತು, ಈಗ ಕ್ಯಾನ್ಸರ್ ಆಗಿದೆ ಅಂದ್ಕೊಳ್ಳಿ, ಅದು ಗಡ್ಡೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಕ್ಯಾನ್ಸರ್ ಗಡ್ಡೆ ಅಂತ ಅಂದ್ಕೊಳ್ಳಿ, ಅದನ್ನು ಏನು ಮಾಡ್ತಾರೆ, ತೆಗಿತಾರೆ. ಆಯಿತಾ? ಮತ್ತೆ ಮುಂದೆ ಬರದೇ ಇರೋ ಥರನೂ ಕೂಡ ಮಾಡ್ತಾರೆ, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ? ಹಾಗೇನೆ ಬಾಬಾರವರಿಗೆ ನಾವೆಲ್ಲ ಕೊಟ್ಟಾಗ ನಮ್ಮ ಮನ, ಬುದ್ಧಿ, ಸಂಸ್ಕಾರ, ಶರೀರ, ಸಂಬಂಧಗಳು, ನಮ್ಮ ಜೀವನ, ಮನೆ, ದುಡ್ಡು ಏನೆಲ್ಲ ಇದೆ, ಸಂಪತ್ತು, ವೈಭವ, ಪದಾರ್ಥ ಎಲ್ಲ ಅವರಿಗೆ ನಾವು ಅರ್ಪಣೆ ಮಾಡಿಬಿಡ್ತೀವಿ ಅಂತಂದರೆ ಏನು ಮಾಡ್ತಾರೆ, ಹಿಂದೆದೆಲ್ಲವೂ ಸಮಾಪ್ತಿ ಮಾಡ್ತಾರೆ. ಜೊತೆಗೆ ಮುಂದೆ ಯಾವುದೇ ಆ ರೀತಿ ನಡೆದೇ ಇರೋ ಥರ ಶಕ್ತಿಯನ್ನು ಕೊಡ್ತಾರೆ, ಆರೋಗ್ಯವಾಗಿರ್ತಾರೆ. ಆಗ ಬಲಹೀನತೆ ಎಲ್ಲಿ ಬಲಹೀನತೆ ಇರುತ್ತೆ ಅಲ್ಲಿ ಇವೆಲ್ಲ ಸಮಸ್ಯೆಗಳು ಬರುತ್ತೆ ಅಲ್ವಾ? ಎಲ್ಲಿ ಬಲಹೀನತೆ ಇರುತ್ತೆ ಅಲ್ಲಿ ಸಮಸ್ಯೆಗಳು, ದುಃಖ, ಚಿಂತೆ, ಟೆನ್ಷನ್ನು, ಭಯ, ಆತಂಕ ಇವೆಲ್ಲ ಬಂದ್ಬಿಡುತ್ತೆ. ಕೋಪ, ಮೋಹ ಇವೆಲ್ಲ ಏನು? ಬಲಹೀನತೆ, ಮನಸ್ಸಿನ ಬಲಹೀನತೆ, ಬುದ್ಧಿಯ ಬಲಹೀನತೆ, ಆತ್ಮದ ಬಲಹೀನತೆಯೇ ಕಾರಣ. ಆ ಬಲಹೀನತೆಯಿಂದ ಏನಾಗುತ್ತೆ, ಅವೆಲ್ಲವೂ ಸಹ ಬರುತ್ತೆ. ಶಕ್ತಿಶಾಲಿಯಾಗಿದೆ ಅಂದರೆ ಅವ್ಯಾವುದು ಬರೋದಿಲ್ಲ. ಹಿಂದೇದು ಸಮಾಪ್ತಿ, ಮುಂದೆನೂ ಬರದೇ ಇರೋ ಥರ ಅದು. ಅಂದರೆ ಅಷ್ಟು ಆರೋಗ್ಯವಾಗಿರ್ತಾರೆ ಅಂತ ಅರ್ಥ. ಅಷ್ಟು ಅಂದರೆ ಏನಾದರೂ ಹಳೇದು ಉಳ್ಕೊಂಡಿದ್ರೆ ತಾನೇ, ಅಂಶ ಉಳ್ಕೊಂಡಿದ್ರೆ ತಾನೇ ವಂಶ ಮತ್ತೆ ಬೆಳೆಯುತ್ತೆ. ಇವಾಗ ನೀವೇ ತಗೊಳ್ಳಿ, ಕ್ಯಾನ್ಸರು ಸಂಪೂರ್ಣವಾಗಿ ಅದು ಸಮಾಪ್ತಿ ಆಗಲಿಲ್ಲ, ಉಳ್ಕೊಂಡ್ಬಿಡ್ತು ಅಂದರೆ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಕ್ಲೀನಾಗಿ ಸರ್ಜರಿ ಮಾಡಿ ತೆಗಿಲಿಲ್ಲ ಅಂತಂದರೆ ಮತ್ತೆ ಅದೇನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಸಂಪೂರ್ಣವಾಗಿ ತೆಗೆದುಬಿಟ್ರು ಅಂದರೆ ಮತ್ತೆ ಅದು ಬರದೇ ಇರೋ ಥರ ಡಾಕ್ಟ್ರ್ ಹೇಳೋ ರೀತಿ ಅವರು ನಡ್ಕೊಳ್ತಾ ಹೋದರು ಅಂದರೆ ಮತ್ತೆ ಅದು ಬರೋದಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ಸಂಪೂರ್ಣವಾಗಿ ತೆಗಿಬೇಕು ಅಂದರೆ ನಾವು ಸಹಕಾರ ಕೊಡಬೇಕು. ಎಲ್ಲ ನಿನ್ನದೇ ಅನ್ನೋದನ್ನು ನಾವು ಕೊಟ್ಟು ನಾವು ಸಂಪೂರ್ಣವಾಗಿ ಜ್ಞಾನ, ಯೋಗ, ಧಾರಣೆ, ಸೇವೆಯಲ್ಲಿ ಮಗ್ನ ಆಗಿರಬೇಕು. ಆಗ ಏನಾಗುತ್ತೆ, ತಾನಾಗೆ ಹಳೆಯದೆಲ್ಲವೂ ಸಂಪೂರ್ಣವಾಗಿ ಸಮಾಪ್ತಿ ಆಗುತ್ತೆ. ಮತ್ತು ಹೊಸದಾಗಿ ಬರದೇ ಇರೋದಕ್ಕೂ ಕೂಡ ಆತ್ಮಶಕ್ತಿಶಾಲಿಯಾಗಿರುತ್ತೆ. ಆತ್ಮದಲ್ಲಿ ಆತ್ಮಶಕ್ತಿಶಾಲಿಯಾಗಿರೋ ಕಾರಣ ಯಾವುದೇ ಒಂದು ವ್ಯರ್ಥ, ಬಲಹೀನತೆ, ನೆಗೆಟಿವಿಟಿ ಅದನ್ನು, ಆ ಎನರ್ಜಿಯನ್ನು ಅದು ಆಹ್ವಾನ ಮಾಡೋದಿಲ್ಲ. ಅದರ ಪ್ರಭಾವ ಆತ್ಮದ ಮೇಲೆ ಬೀಳೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಕಾರಣ ಇಷ್ಟೇ ಆಗಿರುತ್ತೆ. ನಾವು ಬಾಬಾರವ್ರ ಹತ್ರ ಇಷ್ಟು ವರ್ಷದಿಂದ ಬಾಬಾ ಮಗು ಆಗಿದ್ದೀವಿ, ಇಷ್ಟು ಸೇವೆ ಮಾಡ್ತೀವಿ. ಈರುಳ್ಳಿ ತಿನ್ನೋದು ಬಿಟ್ವಿ, ಬೆಳ್ಳುಳ್ಳಿ ತಿನ್ನೋದು ಬಿಟ್ವಿ, ನಾನ್ ವೆಜ್ ತಿನ್ನೋದು ಬಿಟ್ವಿ, ಅಲ್ಲೋಗೋದು ಬಿಟ್ವಿ, ಇಲ್ಲೋಗೋದು ಬಿಟ್ವಿ. ನಾವು ವೈಟ್ ಡ್ರೆಸ್ ಹಾಕ್ತೀವಿ, ಪ್ರತಿದಿನ ಮುರುಳಿ ಕೇಳ್ತೀವಿ, ಪ್ರತಿದಿನ ಯೋಗ ಮಾಡ್ತೀವಿ. ಆದರೂ ಕೂಡ ಏನು ಪರಿವರ್ತನೆ ಆಗಲಿಲ್ಲ. ಅದು ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿಲ್ಲ.
ನಾನೆಷ್ಟು ಕೇಳಿದೆ, ಎಷ್ಟು ಮಾಡಿದೆ, ಏನೇನು ಬಿಟ್ಟೆ ಅನ್ನುವಂಥದ್ದಲ್ಲ ಇಲ್ಲಿ. ಬಿಟ್ಟೆ ಅಂದರೆ ಏನರ್ಥ? ಬಿಟ್ಟೆ ಅಂದರೆ ಅರ್ಥ ಏನು? ಹಳೆಯದೆಲ್ಲ ಬಾಬಾರವರಿಗೆ ಕೊಡುವಂತಹದ್ದು. ನಾನು ಬಿಟ್ಟೆ ಅಂದರೆ ನಾನು ಇನ್ನೂ ಬಿಟ್ಟಿಲ್ಲ ಅಂತ ಅರ್ಥ. ಹಳೆಯದೆಲ್ಲ ಸ್ಥೂಲವಾಗಿ ಈಸಿ ಬಿಡ್ಬೋದು ಅಂದ್ಕೊಳ್ಳಿ, ಆದರೆ ಮಾನಸಿಕವಾಗಿ, ಆತ್ಮಿಕವಾಗಿ, ಒಳಗಡೆ ಮನಸ್ಸಲ್ಲಿ ಅಶುದ್ಧ ಸಂಕಲ್ಪಗಳು, ಅದನ್ನು ಬಿಟ್ಟಿದ್ದೀನ? ನೆಗೆಟಿವ್ ಯೋಚನೆಗಳನ್ನು ಬಿಟ್ಟಿದ್ದೀನ? ನೆಗೆಟಿವಿಟಿ ಸಂಸ್ಕಾರಗಳನ್ನು ಬಿಟ್ಟಿದ್ದೀನ? ನೆಗೆಟಿವ್ ಸಂಸ್ಕಾರಗಳನ್ನು ಬಿಟ್ಟಿದ್ದೀನ? ಅದನ್ನು ನಾನು ಚೆಕ್ ಮಾಡಬೇಕಲ್ವಾ? ಅವೆಲ್ಲ ಬಾಬಾರವರಿಗೆ ಕೊಡಬೇಕು. ಇವೆಲ್ಲ ನಾವು ಸಮರ್ಪಣೆ ಮಾಡಿದ್ವಿ ಅಂದರೆ ಅದೆಲ್ಲವೂ ಅವ್ರದ್ದೇ ಆಗುತ್ತೆ. ಅದೆಲ್ಲ ತೊಗೊಂಡ್ಬಿಡ್ತಾರೆ ಅವರು, ಅದನ್ನೆಲ್ಲ ತೆಗೆದು ಬಿಸಾಕ್ತಾರೆ, ಆಪರೇಷನ್ ಮಾಡಿ ತೆಗೆದು ಬಿಸಾಕ್ತಾರೆ ಬಾಬಾ. ಮತ್ತೆ ಶಕ್ತಿ ತುಂಬ್ತಾರೆ, ಆತ್ಮವನ್ನು ಶಕ್ತಿಶಾಲಿ ಮಾಡ್ತಾರೆ. ಆಗ ಬಾಬಾರವರ ಶಕ್ತಿಗಳನ್ನು ತುಂಬುತ್ತಾರೆ, ಗುಣಗಳನ್ನು ತುಂಬುತ್ತಾರೆ ನಮ್ಮ ಆತ್ಮದಲ್ಲಿ. ಆಗ ಬಾಬಾರವರ ಸಮಾನವಾದ ಒಂದು ಸಂಕಲ್ಪ, ಬುದ್ಧಿ, ಮನಸ್ಸಿಂದ ಸಂಕಲ್ಪ ನಡೀತಿರುತ್ತೆ, ಬುದ್ಧಿಯಿಂದ ಅದೇ ರೀತಿಯ ನಿರ್ಣಯ ಬಾಬಾರವರ ಸಮಾನ, ಅವರ ಸಮಾನನೇ ಸಂಸ್ಕಾರಗಳು ಇರುತ್ತೆ. ಅಲ್ಲಿ ಕೆಟ್ಟದಾಗೋದಿಲ್ಲ. ಆಗ ಆ ಶಕ್ತಿನೇ ತಡೆಯುತ್ತೆ ಕೆಟ್ಟದಾಗೋದನ್ನು, ಅನ್ಯರ್ಥ ಬರೋದನ್ನು ತಡೆಯುತ್ತೆ, ನೆಗೆಟಿವ್ ಬರೋದನ್ನು ತಡೆಯುತ್ತೆ, ಪಾಪ ಆಗೋದನ್ನು ತಡೆಯುತ್ತೆ, ವಿಕರ್ಮಗಳಾಗೋದನ್ನು, ವಿಕಾರಗಳಲ್ಲಿ ಬರೋದನ್ನು ತಡೆಯುತ್ತೆ. ಯಾವುದು? ಬಾಬಾರವರ ಶಕ್ತಿ. ನಾವು ಕಂಪ್ಲೇಂಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾವಾಗ ನಾನು ಸದಾ ಡಾಕ್ಟರ್ ಹೇಳ್ದಂಗೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾ ಹೋಗ್ತೀನಿ ಅಂದರೆ ಮತ್ತೆ ಅದು ಬೇಗ ವಾಸಿ ಆಗಿಬಿಡುತ್ತೆ. ಮತ್ತು ನನಗೆ ಅದಿದೆ ಇದೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟು ಸಹ ನಾನು ಮಾಡೋಕ್ಕೋಗೋದಿಲ್ಲ, ಯಾರಿಗೂ ಮಾಡೋಕ್ಕೋಗೋದಿಲ್ಲ. ಕೆಲವೊಂದು ಸರಿ ಏನಾಗ್ತಾ ಹೋಗುತ್ತೆ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಆವಾಗ ಅವರ ಒಂದು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾ ಏನಾದರೂ ಆ ಟ್ರೀಟ್ಮೆಂಟ್ ತಗೊಳ್ತಾ ಅದು ಕೆಲವೊಂದು ಸರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನು ಮಾಡಿಬಿಡ್ತೀವಿ, ಹೆದರ್ಕೊಂಡ್ಬಿಡ್ತೀವಿ. ಏನೋ ಜಾಸ್ತಿ ಆಗ್ತಾ ಇದೆ, ಇದೇನು ಟ್ಯಾಬ್ಲೆಟ್ ತಿಂದಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೆದರ್ಕೊಂಡ್ಬಿಡ್ತೀವಿ. ಆಗ ಡಾಕ್ಟರ್ ಹತ್ರ ಹೋಗ್ತೀವಿ. ಆವಾಗ ಡಾಕ್ಟರ್ ಹೇಳ್ತಾರೆ ಅದು ವಾಸಿ ಆಗೋಕ್ಕೆ ಮುಂಚೆ ಜಾಸ್ತಿ ಆಗಿನೇ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಏನಾದರೂ ಒಂದು ಗಾಯ ಆಗಿದೆ ಅಂದರೆ ಅದು ಸುಮ್ಮನೆ ಚಿಕ್ಕದಾಗೇ ಇರುತ್ತೆ, ಅದು ದೊಡ್ಡದಾಗಿಯೇ ಆಮೇಲೆ ವಾಸಿ ಆಗೋದು ಅಲ್ವಾ? ಹಾಗೆ ಅದು ವಾಸಿ ಆಗೋದಿಲ್ಲ ಅಲ್ವಾ? ಅದೇ ರೀತಿ ಈಗ ಏನಾಗುತ್ತೆ ಅಂತಂದರೆ ಬಾಬಾರವರು ನಮಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ನಿಜ, ಆದರೆ ಏನಾಗ್ಬಿಡುತ್ತೆ, ನಾವು ದೇಹಾಭಿಮಾನದಲ್ಲಿ ಬರ್ತಿರ್ತೀವಿ ಅಲ್ವಾ? ಅಂದರೂ ಅಲ್ಲೂ ಸಹ ಅದು ಏನು ಅಂದರೆ ದೇಹಾಭಿಮಾನದಲ್ಲಿ ಬರ್ತಿರ್ತೀವಿ, ಮತ್ತು ವ್ಯರ್ಥದಲ್ಲಿ ಬರ್ತಿರ್ತೀವಿ ಅಂತಂದಾಗ ವ್ಯರ್ಥ ಸಂಕಲ್ಪಗಳು, ಬಲಹೀನತೆ ಬರ್ತಿರುತ್ತೆ. ಅದು ನಮಗೆ ಆಟೋಮೆಟಿಕಲಿ ನಮಗೆ ಗೊತ್ತಿರುತ್ತೆ, ಆಯಿತಾ? ಆದರೆ ಕೆಲವೊಂದು ಸರಿ ಬಾಬಾ ಹೇಳಿದ್ದಾರೆ ಜಾಸ್ತಿ ಆಗ್ತಿದೆ ಅಂತಂದರೆ ಅದು ಸಮಾಪ್ತಿ ಆಗೋದಕ್ಕೆ ಜಾಸ್ತಿ ಆಗ್ತಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಏನಾದರೂ ಈಗ ದೀಪ ಹಾರೋದಕ್ಕಿಂತ ಮುಂಚೆ ಜೋರಾಗಿ ಉರಿದು ಹಾರೋಗ್ಬಿಡತ್ತೆ ಅಲ್ವಾ? ಯಾವುದೋ ಹೇಳ್ತಾರೆ ಡಾಕ್ಟ್ರು, ಕೆಲವೊಂದು ವಿಷಯದಲ್ಲಿ ಹೇಳ್ತಾರೆ ಅದು ಜಾಸ್ತಿಯಾಗಿ ಕಡಿಮೆ ಆಗುತ್ತೆ, ಹೆದರ್ಕೋಬೇಡಿ ಅಂತಲೂ ಕೆಲವೊಂದು ಡಾಕ್ಟ್ರು ಕೆಲವೊಂದು ಕಾಯಿಲೆಗಳ ವಿಷಯದಲ್ಲಿ ಹೇಳ್ತಾರೆ. ಅಂದರೆ ಅದು ಎಲ್ಲ ಈಚೆ ಬಂದ್ಬಿಡ್ಬೇಕಲ್ಲ, ಅದೆಲ್ಲ ಈಚೆ ಬಂದ್ಬಿಟ್ಮೇಲೆ ವಾಸಿ ಆಗ್ಬಿಡತ್ತೆ. ಅದೇ ರೀತಿ ಇಲ್ಲಿ ನಮ್ಮಲ್ಲಿರೋ ಹಳೆಯ ಸ್ವಭಾವ ಸಂಸ್ಕಾರಗಳು ಅವು ಹೋಗಬೇಕಾದ್ರೆ ನಮಗೆ ತೋರಿಸಿ ಹೋಗುತ್ತೆ, ನಾನು ಹೋಗ್ತಾ ಇದ್ದೀನಿ ಅಂತ ಟಾಟಾ ಬಾಯ್ ಬಾಯ್ ಮಾಡೋದಕ್ಕೆ ಬರುತ್ತೆ ಈಚೆ. ಆ ಸಮಯದಲ್ಲಿ ನಾವು ಕಳಿಸ್ಕೊಡ್ಬೇಕು ಅದನ್ನು, ಆಯ್ತಲ್ಲ? ಕಳಿಸ್ಕೊಡ್ಬೇಕಾಗತ್ತೆ. ಬಾಬಾ ಹೇಳಿದ್ದಾರೆ ಅದು ಜಾಸ್ತಿ ಆಗುತ್ತೆ ಅಂತ. ಯಾಕೆ ಅಂದರೆ ಅದು ನಮ್ಮದೇ ಅಲ್ವಾ, ಹಳೆಯ ಸ್ವಭಾವ ಸಂಸ್ಕಾರ ನನ್ನಲ್ಲಿರುವಂಥದ್ದು. ಅದು ಈಚೆ ಬರಬೇಕು, ಅದು ಈಚೆ ಬಂದು ಹೋಗುತ್ತೆ. ಅಂದರೆ ಅದು ಜಾಸ್ತಿಯಾಗಿ, ಅಂದರೆ ಏನೇನು ಉಳಿದಿದೆ ಅದೆಲ್ಲ ಒಂದೇ ಸರಿ ಬಂದು ಹೊರಟೋಗುತ್ತೆ.
ಬಾಬಾ ಹೇಳಿದ್ದಾರೆ, ನೀವು ಅಜ್ಞಾನದಲ್ಲಿದ್ದಾಗ, ಜ್ಞಾನ ಮಾರ್ಗದಲ್ಲಿ ಇಲ್ಲದೆ ಇದ್ದಾಗ ನಿಮಗೆ ಬರಲಿಲ್ಲ ಸಮಸ್ಯೆಗಳು, ಜ್ಞಾನ ಮಾರ್ಗದಲ್ಲಿ ಬಂದಮೇಲೆ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಂದರೆ ಅವು ಸಮಾಪ್ತಿ ಆಗೋದಕ್ಕೆ ಬರುತ್ತೆ. ಅದು ಕೆಲವೊಂದ್ಸರಿ ನಿಶ್ಚಯದ ಒಂದು ಪಾಠನೂ ಸಹ ಆಗಿರುತ್ತೆ. ನಮಗೆ ಬಾಬಾರವರ ಮಕ್ಕಳಿಗೆ ನಿಶ್ಚಯದ ಒಂದು ಪಾಠ ಆಗಿರುತ್ತೆ. ಈ ಥರ ಸಮಸ್ಯೆ ಬಂದರೂ ಕೂಡ ಬಾಬಾರವರನ್ನು ನಾವು ಬಿಡ್ತೀವಾ ಇಲ್ವಾ ಅನ್ನೋದು ಟೆಸ್ಟ್ ಆಗಿರುತ್ತೆ, ಪರೀಕ್ಷೆ ಆಗಿರುತ್ತೆ. ನಮಗದು ನಿಶ್ಚಯದ ಮೇಲೆ ಪರೀಕ್ಷೆ ಆಗಿರುತ್ತೆ. ಅದು ಕೆಲವೊಂದು ಸರಿ ಆಗಿರುತ್ತೆ. ಅದರಿಂದ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಬಾಬಾರವರನ್ನು ನೆನಪು ಮಾಡುವಂಥದ್ದು. ಸ್ಮೃತಿ, ಅವರ ಒಂದು ನೆನಪು ಏನಿದೆ ಅದೇ ಏನಾಗುತ್ತೆ, ಶಕ್ತಿಶಾಲಿಯಾಗಿರುವಂತಹ ನೆನಪೇ ಆತ್ಮದ ರೋಗವನ್ನು, ಅಂದರೆ ನೆನಪು ಮತ್ತು ಜ್ಞಾನದಲ್ಲೇನಿರುತ್ತೆ, ಬಾಬಾರವರ ಒಂದು ಸಲಹೆಗಳಿರುತ್ತೆ. ಅವೆರಡರಿಂದ ಏನಾಗುತ್ತೆ, ಆತ್ಮ ನಿರೋಗಿಯಾಗುತ್ತೆ, ಶಕ್ತಿಶಾಲಿ ಆಗುತ್ತೆ. ನಾವೆಷ್ಟೋ ಸರಿ ಯೋಚನೆ ಮಾಡಿರ್ತೀವಿ, ನಾವೇನಾದರೂ ಒಂದು ಡೌಟ್ ಇರ್ಬೋದು, ಏನಾದರೂ ಒಂದು ಮನಸ್ಸಲ್ಲಿ ಸಂಕಲ್ಪ ನಡೀತಿರುತ್ತೆ, ಬಾಬಾರವ್ರಿಗೆ ಹೇಳ್ತಿರ್ತೀವಿ, ಬಾಬಾ ಈ ರೀತಿ ಆಯಿತು, ಆ ರೀತಿ ಆಯಿತು, ಇದಕ್ಕೇನೋ ಅದಕ್ಕೇನೋ, ನಾಳೆ ಮುರುಳಿಯಲ್ಲಿ ಅದಕ್ಕೆ ಆನ್ಸರ್ ಬಂದಿರುತ್ತೆ. ನಾವು ಅವಾಗ ಅನ್ಕೋತೀವಿ, ನಾ ಬಾಬಾರವ್ರ ಹತ್ರ ಹೇಳಿದೆ, ಇದ್ರ ಬಗ್ಗೆ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಅದು ನಾಳೆ ಬಾಬಾ ನಾಳೆ ಮುರುಳಿಯಲ್ಲಿ, ಅಂದರೆ ಇವತ್ತಿನ ಮುರುಳಿಯಲ್ಲಿ ಅದು ಕೊಟ್ಬಿಟ್ಟಿದ್ದಾರೆ ಬಾಬಾ ಅಂತ ನಾವು ಆವಾಗ ಅನ್ಕೋತೀವಿ. ನಿನ್ನೆ ಅನ್ಕೊಂಡ್ವಿ, ಇವತ್ತು ಬಾಬಾ ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಹೇಳ್ಕೊತೀವಿ. ಅಂದರೆ ಬಾಬಾ ಅದು ನಮಗೆ ಸಲಹೆಗಳನ್ನು ಕೊಡ್ತಾರೆ, ಈ ರೀತಿ ಮಾಡಿ, ಇದು ತಪ್ಪು, ಇದು ಸರಿ, ಈ ರೀತಿ ನಮಗೆ ಹೇಳ್ತಾ ಹೋಗ್ತಾರೆ, ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ, ತಿದ್ದುತ್ತಾ ಹೋಗ್ತಾರೆ ಅಲ್ವಾ. ಈ ರೀತಿ ಆದಾಗ ನಾವು ಏನಾದರೂ ಡೌಟ್ ಇದ್ದು ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಹೀಗೆ ಹಾಗೆ ಮಧ್ಯದಲ್ಲಿ ಡೌಟ್ಗಳಿದ್ರೆ ಹೋಗ್ತೀವಿ, ಕೇಳ್ಕೊಂಡು ಬರ್ತಿರ್ತೀವಲ್ಲ, ಹಾಗೇನೆ ಅವರು ಹೇಳ್ತಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಹೇಳ್ತಿರ್ತಾರೆ ಡಾಕ್ಟರ್ಗಳು. ಹಾಗೆ ಇಲ್ಲೂ ಸಹ ಬಾಬಾ ನಮಗೆ ಸಲಹೆಗಳನ್ನು ಕೊಡ್ತಿರ್ತಾರೆ. ಯಾವುದೇ ಏನೇ ಇರ್ಬೋದು, ಬಾಬಾರವ್ರ ಹತ್ರ ಮುಚ್ಚಿಡಕ್ಕೆ ಹೋಗ್ಬಿಡಿ. ಏನೇ ಇದ್ರೂ ಕೂಡ ಬಾಬಾ ಹೇಳ್ತಾರೆ, ಯಾಕೆ ಬರ್ತಿದೆ ಬಾಬಾ, ಇದು ಜಾಸ್ತಿ ಆಗ್ತಿದೆ ಅಂದರೆ ಬಾಬಾ ನಿಮಗೆ ಸಲಹೆ ಕೊಡ್ತಾರೆ. ಒಂದು ಮುರುಳಿ ಮೂಲಕ ಆದರೂ ಕೊಡ್ತಾರೆ, ಇಲ್ಲ ಟಚಿಂಗ್ ಮೂಲಕ ಆದರೂ ಕೊಡ್ತಾರೆ. ಅದು ಯಾಕೆ ಆ ರೀತಿ ಆಗ್ತಿದೆ ಅಂತ ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಅಂತ. ಅರ್ಥ ಆಯ್ತಲ್ಲ. ಆದ್ದರಿಂದ ನಾವು ಬಾಬಾರವ್ರ ಹತ್ರ ಬಂದಿದ್ದೀವಿ ನಿಜ, ಆದರೆ ಅವ್ರ ಜ್ಞಾನ ಕೇಳ್ತಿದ್ದೀವಿ, ಅವ್ರ ನೆನಪು ಮಾಡ್ತಿದ್ದೀವಿ, ಸೇವೆನೂ ಮಾಡ್ತಿದ್ದೀವಿ, ಎಲ್ಲನೂ ಮಾಡ್ತಿದ್ದೀವಿ ಅಂತ ನಾವು ಹೇಳ್ತಿದ್ದೀವಿ. ಬಟ್ ಎಷ್ಟು ಮಟ್ಟಿಗೆ ನಾವು ಮನಸ್ಸು ಬುದ್ಧಿಯಿಂದ ನಾವು ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸ್ಥೂಲವಾಗಿ ಮಾಡ್ತಿದ್ದೀವಾ, ಆತ್ಮಿಕವಾಗಿ ನಾವು ಮಾಡ್ತಿದ್ದೀವಾ? ಸ್ಥೂಲವಾಗಿ ಬಿಟ್ಟಿದ್ದೀವಾ, ಆತ್ಮಿಕವಾಗಿ ಬಿಟ್ಟಿದ್ದೀವಾ? ಎಲ್ಲವನ್ನ ಶರೀರದ ಕಡೆ ಎಷ್ಟು ನಾವು ಗಮನ ಕೊಡ್ತೀವಿ, ಕೆಟ್ಟದನ್ನು ನಾವು, ಕೆಟ್ಟ ಆಹಾರ ಸೇವನೆ ಮಾಡಬಾರದು ಅಂತ, ಇವೆಲ್ಲವೂ ಕೆಟ್ಟ ಆಹಾರಗಳಾಗಿದೆ. ದೇಹದ ಸ್ಮೃತಿ, ದೇಹದಾರಿಗಳ ಸಂಬಂಧದ ಸ್ಮೃತಿ ಅಲ್ವಾ, ವಿಕಾರಗಳು, ಇವೆಲ್ಲವೂ ಕೆಟ್ಟದೇ ಆಗಿದೆ. ಮತ್ತು ಅವೆಲ್ಲನೂ ಸಹ ನಾವು ನೆನಪು ಮಾಡ್ತೀವಿ ಅಂತಂದರೆ ಅದು ಮನಸ್ಸಿಗೆ ಒಳ್ಳೆ ಭೋಜನನ, ಅದು ಬುದ್ಧಿಗೆ ಒಳ್ಳೆ ಭೋಜನನ, ಅದು ಅಲ್ಲ ಅಲ್ವಾ. ಮತ್ತೆ ಕೆಡುತ್ತೆ, ಮನಸ್ಸು ಬುದ್ಧಿ ಕೆಡುತ್ತೆ, ಅದರಂತೆ ಸಂಸ್ಕಾರನೂ ಮತ್ತೆ ಕೆಟ್ಟೋಗುತ್ತೆ, ಕರ್ಮಗಳು ಕೆಟ್ಟದ್ದೇ ಆಗುತ್ತೆ. ಆಗ ನಮ್ಮ ಕೈಯಲ್ಲೇ ಇದೆ. ಈಗ ನಾನು ಶುದ್ಧ ಭೋಜನ ತಿನ್ಬೇಕಾ, ಅಶುದ್ಧ ಭೋಜನ ತಿನ್ಬೇಕಾ ಅಂತ. ಸಾತ್ವಿಕ ಆಹಾರ ಅಂದರೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲೂ ಒಂದ್ಸರಿ ತಿಳಿಸಿದ್ದಾರೆ ಬಾಬಾ. ಸಾತ್ವಿಕ ಆಹಾರ ಅಂತಂದರೆ ಸತೋ ಗುಣಗಳ ಸ್ಮೃತಿಯಿಂದ ಕೂಡಿರುವಂತಹ ಆಹಾರನೇ ಸಾತ್ವಿಕ ಆಹಾರ. ಕೇವಲ ತರಕಾರಿ, ಸೊಪ್ಪು, ಹಣ್ಣು, ಅದು ಸ್ಥೂಲವಾಗಿ ನಾವು ಹೇಳ್ಬೋದು ಅದನ್ನು, ಆಯ್ತಲ್ಲ. ಎಲ್ಲಿ ಭಗವಂತನ ನೆನಪಿದೆ, ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಅಲ್ಲಿ ಪರಮಾತ್ಮನ ಗುಣಶಕ್ತಿಗಳಿದ್ದಾವೆ, ಅದು ಸಾತ್ವಿಕ, ಅದು ಸತೋಪ್ರಧಾನ. ಸಾತ್ವಿಕ ಅಂದರೆ ಸತೋ ಗುಣಗಳಿಂದ ಕೂಡಿರುವಂತಹದ್ದು. ನಿಮ್ಮ ಯೋಚನೆಗಳು ಸತೋ ಗುಣಗಳಿಂದ ಕೂಡಿರಬೇಕು, ನಿಮ್ಮ ಮಾತುಗಳು ಹಾಗೆ ಇರಬೇಕು, ನಿಮ್ಮ ಕರ್ಮಗಳು ಹಾಗೆ ಇರಬೇಕು. ಶಾಂತಿ, ಸುಖ, ಆನಂದ ಕೊಡೋ ರೀತಿಯಲ್ಲಿರಬೇಕು ನಿಮ್ಮ ಯೋಚನೆ, ನಿಮ್ಮ ಮಾತು, ನಿಮ್ಮ ಕರ್ಮಗಳು, ನಿಮ್ಮ ದೃಷ್ಟಿ ಎಲ್ಲ ಆತ್ಮಿಕವಾಗಿ ಆತ್ಮದ ಸತೋ ಗುಣಗಳ ಒಂದು ಅನುಸಾರವಾಗಿರಬೇಕು. ಅದು ಸಾತ್ವಿಕತೆ, ಅದು ಸತೋ ಪ್ರಧಾನತೆ.
ನೀವು ಶರೀರಕ್ಕೆ ಎಷ್ಟೇ ತರಕಾರಿ ಕೊಡಿ, ಎಷ್ಟೇ ನೀವು ಹಣ್ಣುಗಳನ್ನು ಕೊಡಿ, ಅದು ತಮೋ ಪ್ರಧಾನ ಪ್ರಪಂಚದ್ದದು, ಅದು ತಮೋ ಪ್ರಧಾನವಾಗೇ ಇರುತ್ತೆ. ನಮಗೆ ಸ್ಥೂಲವಾಗಿ ನಾವು ನೋಡೋದಕ್ಕೆ ಇದು ಒಳ್ಳೆ ಫ್ರೂಟು, ಒಳ್ಳೆ ತರಕಾರಿ, ಇದು ವೆಜ್ ಅಲ್ವಾ, ವೆಜಿಟೇಬಲ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಇದು ಸಾತ್ವಿಕವಾದಂತಹದ್ದು ಅಂತ ನಾವು ಯೋಚನೆ ಮಾಡ್ಬೋದು. ಬಟ್ ವೈಬ್ರೇಷನ್ ಏನಿದೆ ಅಲ್ವಾ, ಬರೀ ದುಃಖ, ಅಶಾಂತಿ, ಮೋಸ, ವಿಕಾರಗಳಿಂದ ಕೂಡಿರುವ ವೈಬ್ರೇಷನ್ ಇದೆ ಅಲ್ಲಿ ತಮೋ ಪ್ರಧಾನತೆ ಇದೆ, ತಾಮಸಿಕ ಇದೆ ಅದರಲ್ಲಿ. ನಾವಲ್ಲಿ ಸಾತ್ವಿಕವನ್ನು ಬೆರೆಸ್ಬೇಕಂದ್ರೆ ಸತೋ ಗುಣಗಳನ್ನು ಬೆರೆಸ್ಬೇಕಲ್ಲಿ. ಅಲ್ಲಿ ತಾಮಸಿಕ ಆಹಾರ ಅಂದರೆ ಏನು, ತಮೋ ಪ್ರಧಾನತೆಯಿಂದ, ತಮೋ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಏನೇನೆಲ್ಲ ಇದೆ, ಹಠ, ಇವೆಲ್ಲ ಏನೇನಿದಾವಲ್ಲ ಇವುಗಳಿಂದ ಕೂಡಿರುವಂತಹ ಆಹಾರ ತಾಮಸಿಕ ಅಂದರೆ. ಇದು ಸಾತ್ವಿಕ ಅಂದರೆ ಸತೋ ಗುಣಗಳಿಂದ ಕೂಡಿರುವಂಥದ್ದು. ಇವುಗಳ ಒಂದು ಭೋಜನವನ್ನು ನಾವು ತಿನ್ನಬೇಕಾಗತ್ತೆ. ನಾವು ಕೊಡೋದು ಅದೇ ಆಗಿರಬೇಕು, ತಗೊಳ್ಳೋದು ಅದೇ ಆಗಿರಬೇಕು. ಬಾಬಾರವರು ಇವುಗಳಲ್ಲಿ ಸಾಗರ. ಅವರು ಶಾಂತಿ, ಪ್ರೀತಿ, ಸುಖ, ಈ ಸತೋ ಗುಣಗಳಲ್ಲಿ ಸಾಗರ ಅವರು. ನಾವು ಅವರನ್ನು ನೆನಪು ಮಾಡ್ತೀವಿ, ಅವರ ಹೇಳಿದಂತೆ ನಾವು ಕೇಳ್ತೀವಿ ಅಂದರೆ ಅವರಲ್ಲಿರುವಂಥ ಶಕ್ತಿ ಗುಣಗಳು ನಮಗೆ ಸಹಯೋಗ ಕೊಡುತ್ತೆ, ನಮ್ಮಲ್ಲಿ ಧಾರಣೆಯಾಗತ್ತೆ. ಡಾಕ್ಟರ್ ಕೊಡುವಂಥ ಮೆಡಿಸನ್ನು ನನ್ನ ಬಾಡಿಗೆ ವರ್ಕ್ ಆಗಬೇಕು ಅಂದರೆ ಡಾಕ್ಟರ್ ಹೇಳ್ದಂಗೆ ಟೈಮ್ ಟು ಟೈಮ್ ನಾನು ತಗೋಬೇಕು, ಅವ್ರು ಹೇಳ್ದಂಗೆ ನಾನು ನುಡ್ಕೋಬೇಕಾಗತ್ತೆ, ಆಗ ಅದು ವರ್ಕ್ ಆಗುತ್ತೆ ಅಲ್ವಾ. ಅವ್ರು ಹೇಳೋ ರೀತಿ ನಾವು ತಗೊಂಡಾಗ್ಲೇ ಅದು ವರ್ಕ್ ಆಗೋದು, ಅದು ಬಾಡಿಗೆ ಅವಾಗ ಶಕ್ತಿಯನ್ನು ಕೊಡುತ್ತೆ. ಇಲ್ಲೂ ಅಷ್ಟೇ, ಬಾಬಾರವರು ಹೇಳಿದಂತೆ ನಾವು ನೋಡ್ಕೊಳ್ತೀವಿ ಅಂದಾಗ ಅದು ಆತ್ಮಕ್ಕೆ ಶಕ್ತಿಯನ್ನು ಕೊಡುತ್ತೆ, ಆರೋಗ್ಯವಾಗಿರುತ್ತೆ, ಮನಸ್ಸು ಆರೋಗ್ಯವಾಗಿರುತ್ತೆ, ಆತ್ಮ ಆರೋಗ್ಯವಾಗಿರುತ್ತೆ. ಅಲ್ಲಿ ಬಲಹೀನತೆ ಇರೋದಿಲ್ಲ, ಬಲಶಾಲಿಯಾಗಿರುತ್ತೆ. ಯಾವುದೇ ಒಂದು ಸಮಸ್ಯೆ ಬರಲಿ, ವಿಘ್ನ ಬರಲಿ, ಎದುರಿಸೋದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಆತ್ಮದಲ್ಲಿ. ಮಾಯೆನ ಓಡಿಸೋದಕ್ಕೆ, ಮಾಯೆನ ಎದುರಿಸೋದಕ್ಕೆ, ಆ ಪರೀಕ್ಷೆ ಪಾಸ್ ಮಾಡೋದಕ್ಕೆ. ಅವೆಲ್ಲ ಪರೀಕ್ಷೆಗಳಲ್ವ ನಮಗೆ, ಅವುಗಳನ್ನು ಪಾಸ್ ಮಾಡೋದಕ್ಕೆ ಏನಾಗುತ್ತೆ, ನಮಗೆ ಶಕ್ತಿ ಅನ್ನುವಂಥದ್ದಿರುತ್ತೆ. ಆ ಯೋಗ ಜ್ಞಾನದ ಮೂಲಕ ನಮಗೆ ತಿಳುವಳಿಕೆನೂ ಇರುತ್ತೆ ಮತ್ತು ಶಕ್ತಿನೂ ಸಹ ನಮಗೆ ಸಿಗತ್ತೆ. ಏನು ಯೋಚನೆ ಮಾಡಬೇಕು ಈಗ ಆತ್ಮದಲ್ಲಿ? ಈಗ ನೋಡಿ, ನನಗೆ ಏನು ಯೋಚನೆ ಮಾಡಬೇಕು, ಯೋಚನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬೇಕು. ಅದು ಜ್ಞಾನದ ಮೂಲಕ ಬಾಬಾ ಕೊಡ್ತಾರೆ ನಮಗೆ ಅಲ್ವಾ. ಏನು ಯೋಚನೆ ಮಾಡಬಾರ್ದು ಅದು ಏನಾಗಿರುತ್ತೆ, ಪತ್ತೆ ಇಟ್ಟಿರ್ತಾರೆ. ಇದರ ಯೋಚನೆ ಮಾಡಿ ಅಂತೇನು ಹೇಳ್ತಾರೆ, ಯಾವುದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ, ಅದು ನಮಗೆ ಸಲಹೆ, ಮೆಡಿಸನ್ ಆಗಿರುತ್ತೆ ನಮಗೆ. ಅಂದರೆ ಈ ಥರ ತಿನ್ನಬೇಡಿ ಅಂತಾರಲ್ಲ ಡಾಕ್ಟರು, ಈ ಥರ ತಿನ್ನಬೇಡಿ ಅಂದರೆ ಅದು ನಮಗೆ ಪತ್ತೆ, ನಮ್ಮ ಆರೋಗ್ಯ ಸರಿ ಹೋಗುತ್ತೆ, ಅದು ಬಿಡಬೇಕಾಗತ್ತೆ ನಾವು. ಇದನ್ನು ತಿನ್ನಿ ಅಂತ ಹೇಳ್ತಾರಲ್ಲ, ಅದನ್ನು ನಾವು ತಿನ್ನಬೇಕಾಗತ್ತೆ ಆರೋಗ್ಯ ಸರಿ ಹೋಗೋದಕ್ಕೆ. ಅದು ನಮಗೆ ಮೆಡಿಸನ್ ಆಗುತ್ತೆ, ಶಕ್ತಿಯನ್ನು ಕೊಡೋದಾಗಿರುತ್ತೆ. ಹಾಗೆ ಇಲ್ಲೂ ಸಹ ಬಾಬಾರವರ ಹತ್ರನೂ ಸಹ. ಅದರಿಂದ ಯಾವತ್ತೂ ಬಾಬಾರವರನ್ನು ಬ್ಲೇಮ್ ಮಾಡಬೇಡಿ. ನಾವಿಷ್ಟು ವರ್ಷದಿಂದ ಬಾಬನ ಮಗು ಆಗಿದ್ದೀವಿ, ಅದು ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿಲ್ಲ, ಆ ಸಮಸ್ಯೆ ಸರಿ ಹೋಗಲಿಲ್ಲ, ಅದು ಪರಿಹಾರ ಆಗಲಿಲ್ಲ, ಇದು ಪರಿಹಾರ ಆಗಲಿಲ್ಲ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ. ಯಾಕೆಂದರೆ ನಾನು ನನ್ನದು ಅಂತ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಕೊಡೋಕ್ಕೆ ರೆಡಿ ಇಲ್ಲ. ಅವರು ರಿಪೇರಿ ಅಂದರೆ ನಮ್ಮ ಒಂದು ಮನಸ್ಸನ್ನು, ಬುದ್ಧಿಯನ್ನು, ನಮ್ಮೊಂದು ಆತ್ಮವನ್ನು, ಆತ್ಮಿಕ ಸರ್ಜನ್ ಅಲ್ಲ ಅವರು, ಆತ್ಮವನ್ನು ಸರ್ಜರಿ ಮಾಡಬೇಕು ಅವರು, ಅದರಲ್ಲಿರೋದೆಲ್ಲ ತೆಗಿಬೇಕು. ಅದನ್ನು ನಾವು ಕೊಡ್ತಿಲ್ಲ, ನನ್ನದು ಅಂತ ನಾವು ಇಲ್ಲೇ ಇಟ್ಕೊಂಡ್ಬಿಟ್ಟು ಕೊಡ್ತಿಲ್ಲ ಅವ್ರಿಗೆ. ಕೊಟ್ಟರೆ ತಾನೇ ಅವ್ರು ಅದನ್ನು ಆಪ್ರೇಷನ್ ಮಾಡಿ ಎಲ್ಲ ತೆಗೆದು ಬಿಸಾಕ್ತಾರೆ ಅಲ್ವಾ. ಕೊಡ್ತಿಲ್ಲ. ಮತ್ತು ನಾವು ಕೊಡದೇನೆ ನನ್ನದು ಅನ್ಕೊಂಡ್ಬಿಟ್ಟು ನನಗೆ ಅದು ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿಲ್ಲ ಅಂದರೆ ಅದು ಎಷ್ಟು ಸರಿ ಅಲ್ವಾ. ಅದು ತಪ್ಪಾಗ್ಬಿಡುತ್ತೆ. ನಾವು ಬಾಬಾರವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಬಾಬಾ ಬಂದು ಡಾಕ್ಟರ್ ಇದ್ದಾರೆ, ವಾಸಿ ಮಾಡುವಂತಹ ಒಳ್ಳೆ ನಂಬರ್ 1 ಡಾಕ್ಟರ್ ಇದ್ದಾರೆ. ಮತ್ತು ನಾವು ಹೋಗಬೇಕು, ಅವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಅವ್ರ ಹತ್ರ ಹೇಳಬೇಕು, ಅವ್ರು ಹೇಳ್ದಂತೆ ನಾವು ಟ್ರೀಟ್ಮೆಂಟ್ ತೊಗೋಬೇಕು, ಅವ್ರು ಹೇಳಿದ ರೀತಿಯಲ್ಲೇ ನಾವು ವಾಸಿ ಆಗೋವರೆಗೂ ಇರಬೇಕಾಗತ್ತೆ. ಡಾಕ್ಟರ್ ಹೇಳ್ದಂತೆಯೇ ಇರಬೇಕಾಗತ್ತೆ. ಎಷ್ಟು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಷ್ಟು ದಿನ ಇರಬೇಕಾಗತ್ತೆ.
ಎಷ್ಟು ದಿನ ಟ್ಯಾಬ್ಲೆಟ್ ತಿನ್ನಬೇಕಾಗುತ್ತೆ, ಎಷ್ಟು ದಿನ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ, ಎಷ್ಟು ದಿನ ಬೆಡ್ ಮೇಲೆ ಇರಬೇಕಾಗುತ್ತೆ, ಯಾವಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಮಾಡಿಸ್ಕೊಳ್ಬೇಕಾಗತ್ತೆ. ಏನೆಲ್ಲ ಇರುತ್ತಲ್ಲ ಅದೆಲ್ಲ ಇದ್ದಾಗ್ಲೇ ನಮಗದು ವಾಸಿ ಆಗೋದು. ಹಾಗೆ ಇಲ್ಲೂ ಇದೆ ಬಾಬಾರವ್ರ ಹತ್ರ ರೂಲ್ಸ್ ಎಲ್ಲನೂ ಸಹ ಅಲ್ವಾ. ನಾವೆಲ್ಲ ಕೊಟ್ಬೇಕು, ಬಾಬಾರವ್ರು ಕೊಡ್ಬೇಕು, ಮನಸ್ಸು ಬುದ್ಧಿಯಿಂದ ಅವ್ರ ಹತ್ರ ಇರಬೇಕು, ಅವ್ರು ಹೇಳ್ದಂತೆ ಕೇಳಬೇಕು, ಅವ್ರು ನೆನಪು ಮಾಡಬೇಕು, ಅವ್ರ ಮಹಾವಾಕ್ಯಗಳು ಕೇಳಬೇಕು, ಅದನ್ನು ಧಾರಣೆ ಮಾಡ್ಕೋಬೇಕು, ಅದನ್ನು ಸ್ವರೂಪದಲ್ಲಿ ತರಬೇಕು, ಅವ್ರು ಹೇಳ್ದಂತೆ ಸೇವೆ ಮಾಡಬೇಕು ಅಲ್ವಾ. ಇವೆಲ್ಲ ನಾನು ಮಾಡ್ತಾ ಹೋಗಬೇಕು, ಆಗ ನನ್ನಲ್ಲಿರೋದೆಲ್ಲ ತೆಗಿಯಕ್ಕಾಗತ್ತೆ. ಮುಂದೆ ಬರದೇ ಇರೋ ಥರನೂ ಸಹ ಅವ್ರು ಏನು ಮಾಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ. ಅಂದರೆ ನೋಡಿ, ಇವಾಗ ಅವ್ರು ಏನೇ ಒಂದು ಇವಾಗ ಟ್ಯಾಬ್ಲೆಟ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು ಅಂದರೆ ಏನೋ ಒಂದು ನಮ್ಮ ಬಾಡಿಯಲ್ಲಿ ಏನೋ ಒಂದು ಕಡಿಮೆ ಇರುತ್ತೆ. ಬಟ್ ಅದು ಮೆಡಿಸನ್ ಮೂಲಕ, ಟ್ಯಾಬ್ಲೆಟ್ ಮೂಲಕ, ಇಂಜೆಕ್ಷನ್ ಮೂಲಕ ಅದು ಹೋಗುತ್ತೆ ಬಾಡಿ ಒಳಗಡೆ, ಮತ್ತೆ ಸರಿ ಹೋಗ್ಬಿಡುತ್ತೆ ನೋಡಿ, ಶಕ್ತಿಶಾಲಿ ಆಗ್ಬಿಡ್ತೀವಿ. ಹಾಗೇನೆ ಇಲ್ಲಿ ಆತ್ಮಕ್ಕೆ ಏನು ಬೇಕಾಗಿದೆ ಅದು ಕೊಡ್ತಾರೆ. ಯಾವುದು ಬೇಕಾಗಿರೋದು ಆತ್ಮಕ್ಕೆ? ಶಾಂತಿ, ಸುಖ, ಪ್ರೀತಿ, ಆನಂದ, ಜ್ಞಾನ, ಶಕ್ತಿ, ಪವಿತ್ರತೆ, ಇವು ಕೊಡಬೇಕಾಗಿರುವಂಥದ್ದು. ನಾವು ಕೊಟ್ಟಿರೋದೇನು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳಿಂದ, ಈರ್ಷ್ಯ, ದ್ವೇಷ, ಹಠ, ಸೋಮರಿತನ, ಹೊಟ್ಟೆಕಿಚ್ಚು, ಏನೇನೆಲ್ಲ ಇವುಗಳಿಂದ ಕೂಡಿರುವಂತಹ ಸಂಕಲ್ಪಗಳು, ಯೋಚನೆಗಳು, ಕರ್ಮಗಳು, ಮಾತುಗಳು, ಇವೆಲ್ಲನೂ ಸಹ ಆತ್ಮಕ್ಕೆ ಅಶುದ್ಧ ಭೋಜನ ಕೊಟ್ಟಿದ್ದೀವಿ. ಮತ್ತೆ ಆತ್ಮ ರೋಗಿ ಆಗದೆ ನಿರೋಗಿ ಆಗಕ್ಕೆ ಸಾಧ್ಯನಾ? ಈಗ ಬಾಬಾ ಬಂದು ಅಶುದ್ಧ ಭೋಜನವನ್ನು ಬಿಡಿ ಅಂತ ಹೇಳಿ ಶುದ್ಧ ಭೋಜನವನ್ನು ಕೊಡ್ತಿದ್ದಾರೆ. ಸ್ಮೃತಿ ಜ್ಞಾನ ಅನ್ನುವಂಥದ್ದು, ಯೋಗ ಜ್ಞಾನವಂತಹದ್ದು ಶುದ್ಧ ಭೋಜನ ಕೊಡ್ತಿದ್ದಾರೆ. ಪತ್ತೆ ಇಡ್ತಿದ್ದಾರೆ, ಮೆಡಿಸಿನ್ ಕೊಡ್ತಿದ್ದಾರೆ, ಇಂಜೆಕ್ಷನ್ ಕೊಡ್ತಿದ್ದಾರೆ ಅಲ್ವಾ, ಎಲ್ಲ ಕೊಡ್ತಿದ್ದಾರೆ. ಮತ್ತೆ ಅದರಂತೆ ನಾನು ನಡ್ಕೋಬೇಕೀಗ. ಆಗ ಮಾತ್ರ ನನ್ನ ಆತ್ಮದಲ್ಲಿರುವಂಥ 63 ಜನ್ಮದ ರೋಗ ವಾಸಿ ಆಗತ್ತೆ, ನಿರೋಗಿ ಆಗಕ್ಕೆ ಸಾಧ್ಯ ಆಗುತ್ತೆ. 21 ಜನ್ಮಗಳಿಗೆ ನಿರೋಗಿ ಆಗಿರ್ತೀನಿ ನಾನಾಗ. ಈಗ ನಾನು ನಿರೋಗಿ ಆದರೆ 21 ಜನ್ಮಗಳವರೆಗೂ ನಾನು ನಿರೋಗಿ ಆಗಿರ್ತೀನಿ. ಈಗ ನಾನು ಅದನ್ನು ಸಮಾಪ್ತಿ ಮಾಡ್ಕೋಬೇಕಾಗಿದೆ. ಅದು ಈ ಸಮಯದಲ್ಲೇ ಮಾಡ್ಕೋಬೇಕಾಗಿದೆ. ಡಾಕ್ಟರ್ ಬಂದಿರೋದು ಇದೇ ಸಮಯ, ಸ್ಪೆಷಲ್ ಡಾಕ್ಟರ್ ಅವರು. ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಡಾಕ್ಟರ್ ಇವರು ಅಲ್ವಾ. ಅದರಿಂದ ನಾವೇನು ಮಾಡಬೇಕಾಗತ್ತೆ? ಬಾಬಾರವರ ಶ್ರೀಮತದಂತೆ ನಡಿಬೇಕಾಗತ್ತೆ. ಡಾಕ್ಟರು ಗೊತ್ತಿರುತ್ತೆ ಏನು ಕೊಡಬೇಕು, ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು, ಯಾವ ಇಂಜೆಕ್ಷನ್ ಕೊಡಬೇಕು, ಪ್ರತಿಯೊಂದು ಡಾಕ್ಟರ್ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಬೇರೆಯವರ ಒಂದು ಮನ್ಮತ ಪರಮತದಂತೆ ಹೋಗದೆ, ಬೇರೆಯವ್ರು ಹೇಳ್ದಂತೆ ಕೇಳಿದ್ರೆ, ಡಾಕ್ಟರ್ ಹೇಳ್ದಂಗೆ ಕೇಳಿದ್ರೆ ವಾಸಿ ಆಗತ್ತೆ. ಶ್ರೀಮತ, ತಂದೆ ಶ್ರೀಮತದಂತೆ ನಡೆದ್ರೆ ಆತ್ಮ ಶಕ್ತಿಶಾಲಿ ಆರೋಗ್ಯವಾಗಿರುತ್ತೆ. ಆತ್ಮದ ಕಾಯಿಲೆನೂ ವಾಸಿ ಆಗತ್ತೆ. 21 ಜನ್ಮಗಳಿಗೆ ನಿರೋಗಿಯಾಗಿ ಶಕ್ತಿಶಾಲಿಯಾಗಿ ಇರುತ್ತೆ. ಸುಖ, ಶಾಂತಿ ಎಲ್ಲದರಿಂದ ಸತೋ ಪ್ರಧಾನವಾಗಿರುತ್ತೆ ಆತ್ಮ. ತಮೋ ಪ್ರಧಾನತೆನೇ ರೋಗ, ಸತೋ ಪ್ರಧಾನತೆನೇ ಆರೋಗ್ಯ, ನಿರೋಗಿ ಅಂತ ನಾವು ಹೇಳ್ಬೋದು, ನಿರೋಗಿ ಆತ್ಮ ಅಂತ. ಅದರಿಂದ ಬಾಬಾರವರ ಸಲಹೆ ಪರ್ಫೆಕ್ಟ್, ಬಾಬಾರವರ ಶ್ರೀಮತನೇ ಪರ್ಫೆಕ್ಟ್. ಮುರಳಿ ಏನಿದೆ ಅದೇ ನಮಗೆ ಶ್ರೀಮತ. ಅವ್ಯಕ್ತವಾಣಿಗಳು ಏನಿದಾವೆ, ಸಕಾರವಾಣಿಗಳು ಏನಿದಾವೆ ಅದು ನಮಗೆ ಶ್ರೀಮತ ಆಗಿದೆ. ಆ ಶ್ರೀಮತದಂತೆ ನಾವು ನಡ್ಕೋಬೇಕು, ಸ್ವರೂಪದಲ್ಲಿ ನಾವು ತರಬೇಕು. ಯಾವಾಗ ನನ್ನನ್ನು ನಾನೇ ಕೊಟ್ಬಿಡ್ತೀನಿ ಆಗ ಶಕ್ತಿ ಕೊಡ್ತಾರೆ ಬಾಬಾ. ಆಗ ಅದರಂತೆ ನಡ್ಕೊಳ್ಳೋಕ್ಕೂ ನನಗೆ ಈಸಿ ಆಗತ್ತೆ. ಎಲ್ಲ ಅವರೇ ಮಾಡಿಸ್ತಾರೆ. ಏನಿದ್ರು ಡಾಕ್ಟರ್ ಕೈಗೆ ಕೊಟ್ಬಿಡೋದಷ್ಟೇ, ನಿಮ್ಮದೇ ಜವಾಬ್ದಾರಿ ಇದು. ಡಾಕ್ಟರ್ ಅಂತ ಕೊಟ್ಬಿಡೋದಷ್ಟೇ, ಅವರೇ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನಾವು ಬೆಡ್ ಮೇಲೆ ಮಲಗಿರ್ತೀವಿ ಅಷ್ಟೇ ನಾವು. ಇನ್ನೆಲ್ಲ ಟ್ರೀಟ್ಮೆಂಟ್, ಆಪರೇಷನ್ ಎಲ್ಲ ಡಾಕ್ಟ್ರೇ ಮಾಡ್ತಾರೆ, ಎಲ್ಲ ತೆಗೆದು ಬಿಸಾಕ್ತಾರೆ. ಮತ್ತು ಬಾಬಾನೂ ಹಂಗೆ ಮಾಡ್ತಾರೆ. ನಾವೆಲ್ಲ ಕೊಟ್ರೇನೆ ಮಾಡೋದು ಬಾಬಾ, ಇಲ್ಲಾಂದ್ರೆ ಮಾಡೋದಿಲ್ಲ. ಬ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ. ಡಾಕ್ಟರ್ ಹೇಳ್ದಂಗೆ ಕೇಳ್ದೆ ಬಂದ್ಬಿಟ್ಟು ನಂಗೆ ವಾಸಿನೇ ಆಗಿಲ್ಲ ಅಂದರೆ ಅಲ್ವಾ, ಅವ್ರು ಹೇಳ್ದಂಗೆ ಕೇಳಿದ್ರೆ ವಾಸಿ ಆಗತ್ತೆ. ಹಾಗೆ ಇಲ್ಲೂ ಸಹ ನಮಗೆ ಉನ್ನತವಾದ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಆಧಾರ ಆಗುತ್ತೆ.
ಬಾಬಾರವರ ಒಂದು ಮತದಂತೆ ನಾವು ನಡೀತಾ ಹೋಗ್ತೀವಿ ಅಂತ ಅಲ್ವಾ. ಆದ್ದರಿಂದ ನೋಡಿ ಆರೋಗ್ಯ ನೋಡಿ, ಎಜುಕೇಷನ್ ಇದೆ, ಎಲ್ಲ ಇದೆ, ಆರೋಗ್ಯನೇ ಸರಿ ಇಲ್ಲ ಅಂದರೆ ಪಾಪ ಅಷ್ಟು ಓದಿರ್ತಾರೆ ನೋಡಿ. ಇವಾಗ ಎಕ್ಸಾಂಪಲ್ಗೆ ಹೇಳಿರೋದು, ಯಾರಾದರೂ ಓದಿರ್ತಾರೆ, ಚೆನ್ನಾಗಿ ಓದಿದ್ರೆ ಮತ್ತು ಕೆಲಸ ಮಾಡಬೇಕಾಗುತ್ತೆ, ಒಳ್ಳೆ ಕೆಲಸ ಬೇಕು, ಸಿಗಬೇಕು, ಸಂಬಳ ಇರುತ್ತೆ, ಸ್ಯಾಲ್ರಿ ಇರುತ್ತೆ, ಎಲ್ಲ ಇರುತ್ತೆ, ಚೆನ್ನಾಗಿ ಓದಿದ್ದಾರೆ, ಬಟ್ ಆರೋಗ್ಯನೇ ಸರಿ ಇಲ್ಲ. ಮತ್ತು ಹೇಗೆ ಮಾಡ್ತಾರೆ ಪಾಪ ಅವರು ಅಲ್ವಾ? ಹೇಗೆ ಮಾಡ್ತಾರೆ? ಅದು ಕೆಲಸ ಮಾಡಿದ್ರೇ ದುಡ್ಡು ಸಂಪಾದನೆ, ಅದರಿಂದನೇ ಜೀವನ ನಡೆಯುವಂಥದ್ದು, ಒಳ್ಳೆ ಜೀವನ. ಮತ್ತು ಕೆಲಸ ಮಾಡೋಕ್ಕೆ ಆರೋಗ್ಯ ಸರಿ ಇಲ್ಲ ಅಂದರೆ ಹೇಗೆ ಮಾಡ್ತಾರೆ? ನಾವು ಇಲ್ಲಿ 21 ಜನ್ಮಗಳಿಗೆ ದೇವತಾ ಪದವಿ, ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನು ನಾವು ಪಡ್ಕೋಬೇಕು. ಅಂದರೆ ಸಂಪಾದನೆ ಮಾಡ್ಕೋಬೇಕು, ನಾವು ಆ ಪದವಿಯನ್ನು ನಾವು ಪಡ್ಕೋಬೇಕು. ಅಂದರೆ ಆತ್ಮ ಆರೋಗ್ಯ, ಈ ಸಮಯದಲ್ಲಿ ಆತ್ಮ ಆರೋಗ್ಯವಾಗಿ ನಾವು ಮಾಡ್ಕೋಬೇಕು. ಈ ಸಮಯದಲ್ಲಿ ನಾವು ಆರೋಗ್ಯವಾಗಿ ಅಂದರೆ ಸತೋಪ್ರಧಾನವಾಗಿ ಮಾಡಿಕೊಳ್ಳುವಂತಹದ್ದು. ಈ ಸಮಯದಲ್ಲಿ ನಾನು ಸತೋಪ್ರಧಾನವಾಗಿ ಆತ್ಮವನ್ನು ನಾವು ಮಾಡಿಕೊಂಡೆ, ಆರೋಗ್ಯವಾಗಿ ನಾನು ಮಾಡಿಕೊಂಡೆ, ಬಾಬಾ ಮಾಡಿದ್ರು ಅಂದರೆ ಸತ್ಯತ್ರೇತಾಯುಗ ದೇವತಾ ಪದವಿ, ನಿರೋಗಿ ಆಗಿರ್ತೀವಿ, ದ್ವಾಪರ ಕಲಿಯುಗದ ಪೂಜ್ಯ ಪದವಿಯನ್ನು ಪಡ್ಕೊಳ್ಳೋ ಆಗಿರ್ತೀವಿ. ಅಲ್ಲೂ ಕೂಡ ದ್ವಾಪರ ಕಲಿಯುಗನೂ ನಮ್ಮ ಒಂದು ಜೀವನ, ನಮ್ಮ ಸಂಬಂಧಗಳು ಎಲ್ಲವೂ ಸಹ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ. ಅಲ್ಲೂ ಸಹ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸುಖ ಶಾಂತಿಯಿಂದ ಕೂಡಿರುವಂತಹ ಮನೆ, ನೆಮ್ಮದಿಯಿಂದ ಕೂಡಿರುವಂಥ ಮನೆ, ಸಂಬಂಧಗಳು ಎಲ್ಲವೂ ಆರ್ಥಿಕವಾಗಿರ್ಬೋದು, ಎಲ್ಲವೂ ಸಹ ಸರಿ ಇರುತ್ತೆ. ಆಗ ಅಂದರೆ ಈಗ ನಾನು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಆತ್ಮಿಕ ಆರೋಗ್ಯವನ್ನು. ಈಗ ನಾನು ಆತ್ಮದಲ್ಲಿರುವಂಥ ರೋಗವನ್ನು ತೆಗಿಬೇಕು, ಶಕ್ತಿಶಾಲಿ ಆಗಬೇಕು, ನಿರೋಗಿ ಆಗಬೇಕು. ಆಗ ಅದು ಸಿಗೋದು. ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಇಲ್ಲಿ ನಾನು ಆರೋಗ್ಯವಾಗಿ ಆಗಬೇಕಾಗಿದೆ. ಈಗ ನಾನು ಆರೋಗ್ಯವಾಗಾದೆ ಅಂದರೆ ಆಟೋಮೆಟಿಕಲಿ ಏನಾಗ್ಬಿಡುತ್ತೆ, ಅದೆಲ್ಲವೂ ಸಹ ಸತ್ವಪ್ರಧಾನತೆಯಲ್ಲಿ ಬಂದು ಸತ್ಯತ್ರೇತಾಯುಗ ದ್ವಾಪರ ಕಲಿಯುಗದ ಪದವಿಗಳನ್ನು ಸಹ ನಾವು ಪ್ರಾಪ್ತಿ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಯಾವುದು ಬಾಬಾ ಏನಾಗಿದ್ದಾರೆ? ಆತ್ಮಿಕ ಸರ್ಜನ್, ಆತ್ಮಿಕ ಡಾಕ್ಟರ್, ಅವಿನಾಶಿ ವೈದ್ಯನಾಥ ಆಗಿದ್ದಾರೆ. ಎಲ್ಲ ಮೆಡಿಸನ್ ಇದೆ ಅವ್ರ ಹತ್ರ. ಅಷ್ಟು ಸ್ಪೆಷಲ್ ಡಾಕ್ಟರ್ ಆಗಿದ್ದಾರೆ ಅವರು. ಕಲ್ಪಕ್ಕೊಂದು ಸರಿ ಸಿಗುವಂಥ ಡಾಕ್ಟರ್ ಅವರು. ಲೌಕಿಕದಲ್ಲಿ ಆದರೆ ಸ್ಥೂಲವಾಗಿ ಇವಾಗ ನೋಡಿದರೆ ಎಲ್ಲಿ ನೋಡಿದ್ರು ಡಾಕ್ಟರ್ಗಳು, ಎಲ್ಲಿ ನೋಡಿದ್ರು ಏನಾಗಿದ್ದಾರೆ, ಎಲ್ಲ ಕಡೆನೂ ಹಾಸ್ಪಿಟಲ್ಗಳಿದ್ದಾವೆ. ಆದರೆ ಈ ಡಾಕ್ಟರ್ ಸಿಗುವಂಥದ್ದು ಕಲ್ಪಕ್ಕೊಂದೇ ಸರಿ. ಈ ಸಮಯದಲ್ಲಿ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಬೇಕಷ್ಟೇ. ಈಗ ನಾವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಅವ್ರು ಹೇಳ್ದಂತೆ ನಾವು ನೋಡಿಕೊಂಡಾಗ ನಮ್ಮ ಆತ್ಮ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿ ಇರುತ್ತೆ. ಈ ಸಮಯದಲ್ಲೂ ನಾವಿನ್ನೂ ಯೋಗದಲ್ಲಿ ಮುಂದೆ ಹೋಗೋದಕ್ಕೆ, ಜ್ಞಾನದಲ್ಲಿ ಮುಂದೆ ಹೋಗೋದಕ್ಕೆ, ಧಾರಣೆ, ಸೇವೆ, ಸ್ವಕಲ್ಯಾಣ, ವಿಶ್ವ ಕಲ್ಯಾಣದಲ್ಲಿ ಇನ್ನೂ ಸಹ ನಾನು ಮುಂದೆ ಹೋಗೋದಕ್ಕೆ ಇದು ಆಧಾರ ಆಗುತ್ತೆ ಅಲ್ವಾ. ನನ್ನಲ್ಲಿ ವ್ಯರ್ಥ ಸಂಕಲ್ಪಗಳಿದೆ, ದೇಹಾಭಿಮಾನ ಇದೆ ಅಂದರೆ ನಾನು ನನ್ನ ಕಲ್ಯಾಣನೂ ಮಾಡ್ಕೊಳ್ಳೋದಿಲ್ಲ, ವಿಶ್ವದ ಕಲ್ಯಾಣನೂ ನಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಿಮಿತ್ತ ಆಗೋದಿಲ್ಲ ನಾನು ಅದಕ್ಕೆ, ವಿಶ್ವ ಕಲ್ಯಾಣ ಮಾಡೋದಕ್ಕೂ ಕೂಡ. ನಾನು ಸತ್ವಪ್ರಧಾನವಾಗಿ ನಾನು ತಯಾರಾಗ್ತಾ ಇದ್ದೀನಿ, ನಾನು ಆರೋಗ್ಯವಾಗಿ ಇದ್ದೀನಿ, ಶಕ್ತಿಶಾಲಿಯಾಗಿದ್ದೀನಿ, ಸತೋ ಗುಣಗಳಿಂದ ಸಂಪನ್ನ ಆಗ್ತಾ ಇದ್ದೀನಿ, ಎಲ್ಲ ಬಾಬಾರವರಿಗೆ ಕೊಟ್ಟಿದ್ದೀನಿ, ಎಲ್ಲ ನನ್ನದೆಲ್ಲವನ್ನು ಬಾಬಾ ಕೊಟ್ಟಿದ್ದೀನಿ, ನಾನು ಎಲ್ಲದರಿಂದ ಸಂಪನ್ನ ಆಗ್ತಾ ಇದ್ದೀನಿ ಅಂದರೆ ನನ್ನ ಕಲ್ಯಾಣನೂ ಆಗ್ತಾ ಇರುತ್ತೆ, ನನ್ನಿಂದ ಈ ವಿಶ್ವ ಕಲ್ಯಾಣನೂ ಆಗ್ತಿರುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ನಾವು ಆತ್ಮಿಕ ರೋಗಿಗಳಾಗಿದ್ದೀವಿ, ಬಾಬಾ ಆತ್ಮಿಕ ಡಾಕ್ಟರ್ ಆಗಿದ್ದಾರೆ. ಈಗ ನಾವು ಪೇಷಂಟ್ಗಳಾಗಿರೋದ್ರಿಂದ ಅವರ ಒಂದು ಸಲಹೆಯ ಮೇರೆಗೆ ನಾವು ನಡಿಬೇಕಾಗತ್ತೆ. ಇವಾಗ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ, ಮನಸ್ಸು ಬುದ್ಧಿಯಿಂದ ಅವ್ರ ಜೊತೆಲಿ ಇರಬೇಕಾಗತ್ತೆ, ವಾಸಿ ಆಗಬೇಕಾಗುತ್ತೆ, ಎಲ್ಲವನ್ನ ಅವ್ರಿಗೆ ಕೊಡಬೇಕಾಗತ್ತೆ. ಆಪ್ರೇಷನ್ ಮಾಡೋದಕ್ಕೆ ನಮ್ಮನ್ನು ನಾವು ಅವ್ರಿಗೆ ಕೊಡಬೇಕು. ಆಪ್ರೇಷನ್ ಮಾಡಬೇಕಂದ್ರೆ ನಮ್ಮನ್ನು ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಆಗ ಆಪ್ರೇಷನ್ ಮಾಡ್ತಾರೆ.
ಮನಸ್ಸು ಬುದ್ಧಿಯಿಂದ ಅವ್ರ ಜೊತೆಲಿ ಇರಬೇಕಾಗತ್ತೆ. ಅವ್ರು ನೋಡ್ಕೊಳ್ತಿರ್ತಾರೆ ನಮ್ಗೆ ಯಾವ ಟೈಮ್ಗೆ ಏನು ಕೊಡಬೇಕು ಅನ್ನೋದೆಲ್ಲ. ಅವ್ರು ಮನಸ್ಸಿಗೆ ಏನು ಕೊಡಬೇಕು, ಯಾವ ಸಂಕಲ್ಪಗಳಿಗೆ ಕೊಡಬೇಕು, ಬುದ್ಧಿಗೆ ಯಾವ ನಿರ್ಣಯ ಕೊಡಬೇಕು, ಏನು ಮಾಡಬೇಕು ಅನ್ನೋದು ಬಾಬಾರವ್ರಿಗೆ ಗೊತ್ತಿರುತ್ತೆ. ಅವಾಗ ಡಾಕ್ಟರ್ ಅಲ್ಲವ ಅವರು. ಯಾವ ಊಟ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಅವ್ರು ಕೊಡ್ತಿರ್ತಾರೆ. ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ ಟ್ಯಾಬ್ಲೆಟ್ ಕೊಡಬೇಕು ಅನ್ನೋ ಡಾಕ್ಟರ್ ಗೊತ್ತಿರುತ್ತಲ್ಲ, ಹಾಗೆ ಇವ್ರಿಗೆ ಗೊತ್ತಿರುತ್ತೆ ಬಾಬಾರವ್ರಿಗೆ. ಮನಸ್ಸು ಬುದ್ಧಿ ಅವ್ರಿಗೆ ಕೊಟ್ಬಿಟ್ರೆ ಮನಸ್ಸಿಗೆ ಏನು ಕೊಡಬೇಕು, ಬುದ್ಧಿಗೆ ಏನು ಕೊಡಬೇಕು ಗೊತ್ತಾಗ್ತಿರುತ್ತೆ ಅವ್ರಿಗೆ. ಅವರೇ ಮಾಡ್ತಿರ್ತಾರೆ. ಮತ್ತು ಸಂಸ್ಕಾರ ಅದೇ ರೀತಿ, ಕರ್ಮಗಳು ಅದೇ ರೀತಿ ಇರುತ್ತೆ. ನಮ್ಮ ಒಳ್ಳೆಯ ಜೀವನನೂ ಸಹ ತಯಾರಾಗ್ತಾ ಹೋಗುತ್ತೆ. ಕೊಡಬೇಕಾಗತ್ತೆ ನಾವು ಬಾಬಾರವ್ರಿಗೆ. ಆಗ ಎಲ್ಲವೂ ಸಹ ಏನಾಗ್ತಾ ಹೋಗುತ್ತೆ, ಸರಿ ಹೋಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಆತ್ಮವನ್ನು ಹೇಗೆ ಶಕ್ತಿಶಾಲಿ ಮತ್ತು ಆರೋಗ್ಯವಾಗಿ ಇಟ್ಟುಕೊಳ್ಳುವಂತಹದ್ದು, ಹೇಗೆ ತಯಾರು ಮಾಡಿಕೊಳ್ಳುವಂತಹದ್ದು ಬಾಬಾರವರ ಮೂಲಕ. ಬಾಬಾ ಏನಾಗಿದ್ದಾರೆ? ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ಸ್ಗೆ ಡಾಕ್ಟರ್ ಅವರು ಅಲ್ವಾ? ಆದ್ದರಿಂದ ನಾವು ಯಾರನ್ನು ಬ್ಲೇಮ್ ಮಾಡದೆ, ಬಾಬಾರವರನ್ನು ಬ್ಲೇಮ್ ಮಾಡದೆ, ನಾವು ಬಾಬಾ ಹೇಳ್ದಂತೆ ನಾವು ಕೇಳ್ತೀವಿ. ಏನು ಮುರುಳಿಯಲ್ಲಿ ಏನು ಹೇಳ್ತಾರೆ ಆ ರೀತಿ ನಾವು ಮಾಡ್ತಾ ಹೋಗ್ತೀವಿ ಅಂದರೆ ಅದೇ ನಮಗೆ ಔಷಧಿ, ಅದೇ ನಮಗೆ ಮೆಡಿಸನ್ ಆಗಿರುತ್ತೆ, ಇಂಜೆಕ್ಷನ್ ಆಗಿರುತ್ತೆ. ಅದೇ ನಮ್ಮನ್ನು ಶಕ್ತಿಶಾಲಿಯಾಗಿ ಮಾಡ್ತಾ ಹೋಗುತ್ತೆ. ಸ್ಮೃತಿ ಮಾಡಿ ಅಂತ ಹೇಳ್ತಾರೆ, ಜ್ಞಾನದ ಮೂಲಕನೇ ಸ್ಮೃತಿ ಮಾಡಿ ಅಂತ ಹೇಳ್ತಾರೆ, ಹಂಗೆ ಮಾಡಿ ಅಂತ ಹೇಳ್ತಾರೆ, ಹಿಂಗೆ ಮಾಡಬೇಡಿ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಷ್ಟೆ. ಅವರು ಶ್ರೀಮತ್ತದಂತೆ ನಾವು ನಡಿಬೇಕು, ಅವ್ರ ಆಜ್ಞೆಯಂತೆ ನಾವು ನಡಿಬೇಕಷ್ಟೆ. ಅವಾಗ ಆತ್ಮ ನಿರೋಗಿಯಾಗಿ ಶಕ್ತಿಶಾಲಿ ಆಗ್ಬಿಡುತ್ತೆ. 63 ಜನ್ಮದ ಕಾಯಿಲೆ ಅನ್ನೋದು ವಾಸಿ ಆಗಿಬಿಡುತ್ತೆ. ಆಮೇಲೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ದಿನದಿಂದ ಹೋಗ್ತಿದ್ದೀನಿ, ಅಷ್ಟು ದಿನದಿಂದ ಹೋಗ್ತಿದ್ದೀನಿ, ಅಲ್ಲಿ ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿಲ್ಲ. ಅವ್ರು ಹೇಳ್ದಂತೆ ನಾವು ನೋಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ರು ಹೇಳ್ದಂತೆ ನಾವು ನೋಡ್ಕೊಳ್ಳಲ್ಲ, ಅದಕ್ಕೆ ಯಾವುದೂ ಸರಿ ಹೋಗೋದಿಲ್ಲ. ಅದಕ್ಕೆ ನಮ್ಮಲ್ಲಿನ ಪರಿವರ್ತನೆ ಬರ್ತಿಲ್ಲ ಅಷ್ಟೇ. ಅಚ್ಚಾ. ಓಂ ಶಾಂತಿ.